ಮೆರವಣಿಗೆಯೊಂದಿಗೆ ನಾವು ಇದನ್ನು ಆರಂಭಿಸ್ತಾ ಇದ್ದೇವೆ. ಈಗ ನಮ್ಮ ಮಧ್ಯದಲ್ಲಿರುವ ಸಭಾಹಿರಿಯಾದಂಥ ಸುದೇಶ್ ಅವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವಂತೆ ಕೇಳಿಕೊಳ್ತೇವೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮಹೋನ್ನತನಾದ ಪರಲೋಕದ ನನ್ನ ತಂದೆಯಾದ ದೇವರೇ ಸ್ವಾಮಿ, ಈ ಬೆಳಗಿನ ಸಮಯಕ್ಕಾಗಿ ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಹೌದು ಕರ್ತನೆ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು, ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವನು ಎಂಬುದಾಗಿ ಹೇಳಿದಂಥ ದಾವೀದನು ಸ್ವಾಮಿ ತನ್ನ ಸದುತ್ತರವನ್ನು ಕಾಯುತ್ತಿರುವಾಗ, ಹೌದು ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಾವೆಲ್ಲರೂ ಸ್ವಾಮಿ ನಾವು ಪ್ರಾರ್ಥನೆ ಮಾಡಿ ಸದುತ್ತರವನ್ನು ಕಾಯ್ತಾ ಇದ್ದೇವೆ. ವಿಶೇಷವಾಗಿ ಸ್ವಾಮಿ ಈ ದಿನದಲ್ಲಿ ಖರ್ಜೂರ ಗರಿಗಳ ಭಾನುವಾರವನ್ನು ಆಚರಿಸುತ್ತಿರುವಾಗ ಸ್ವಾಮಿ ನಾವೆಲ್ಲರೂ ನಿನ್ನ ಸಾನ್ನಿಧ್ಯದಲ್ಲಿ ಬಂದು ನಿನ್ನ ಕೃಪೆಯನ್ನು ಹೊಂದಿ ನಿನ್ನ ಮಹಿಮೆಯನ್ನು ಸ್ವಾಮಿ ನಾವು ಪಡೆದುಕೊಂಡವರಾಗಿ ಜೀವನ ಮಾಡಲಿಕ್ಕೆ ಆಗುವಾಗಿ ಸಹಾಯ ಮಾಡು. ವಿಶೇಷವಾಗಿ ಕರ್ತನ ಸ್ವಾಮಿ ಅಂದು ಕರ್ತನೆ ನೀನು ಯೆರೂಸಲೇಮಿನಲ್ಲಿ ಸ್ವಾಮಿ ನೀನು ಪ್ರವೇಶ ಮಾಡುವಾಗ ಸ್ವಾಮಿ ಗರಿಗಳನ್ನು ಹಿಡಿದುಕೊಂಡು ಕರ್ತನೆ ಹೊಸನ್ನ ಹೊಸನ್ನ ಎಂಬುದಾಗಿ ಕೂಗಿ ನೀನು ಪ್ರವೇಶ ಮಾಡಿದ ಹಾಗೆ ಸ್ವಾಮಿ ನಮ್ಮ ಸಭೆಯೂ ಕೂಡ ಸ್ವಾಮಿ ನೀನು ಬಂದಿದ್ದಿ, ನಮ್ಮ ಮಧ್ಯದಲ್ಲಿದ್ದಿ ಎಂಬುದಾಗಿ ನಾವು ಭಾವಿಸ್ತೇವೆ. ನಮ್ಮನ್ನು ಆಶೀರ್ವದಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತೇನೆ. ಹೌದು ಕರ್ತನೆ, ವಿಶೇಷವಾಗಿ ಈ ದಿನದಲ್ಲಿ ಸ್ವಾಮಿ ಕೇಳುವಂಥ ಎಲ್ಲ ನಿನ್ನ ವಾಕ್ಯಗಳನ್ನು ವಿಶೇಷವಾಗಿ ಆಶೀರ್ವದಿಸು, ಅದನ್ನು ನಾವು ಹೊಂದಿಕೊಂಡವರಾಗಿ ನಿನ್ನ ಮಕ್ಕಳಾಗಿ ಜೀವನ ಮಾಡಲಿಕ್ಕೆ ಆಗುವಾಗಿ ಸಹಾಯ ಮಾಡಬೇಕೆಂದು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ನಮ್ಮ ತಂದೆಯೇ, ಆಮೇಲೆ. ಎಲ್ಲರೂ ಬರ್ತಕ್ಕಂಥ ಹಾಡುಗಳನ್ನು ಗಟ್ಟಿಯಾಗಿ ಹಾಡುತ್ತಾ ಪ್ರತಿ ವರ್ಷದಂತೆ ನಮ್ಮ ಸಭೆಯಲ್ಲಿ ಒಂದು ಮೆರವಣಿಗೆಯನ್ನು ಮಾಡಿಕೊಂಡು ಬಂದು ದೇವಾಲಯವನ್ನು 3 ಸುತ್ತುವರೆದು ನಂತರ ಪ್ರಾರ್ಥನೆಯೊಂದಿಗೆ ದೇವಾಲಯವನ್ನು ತಾವು ಭಕ್ತಿ ಭಾವದಿಂದ ಪ್ರವೇಶಿಸುವಂತೆ ತಮ್ಮೆಲ್ಲರಲ್ಲಿ ನಾನು ಕೇಳಿಕೊಳ್ತೇನೆ. ಶ್ರೀ ಯೇಸುನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಬದನಾಮ.
ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ ಪಾಪ ರಹಿತ ಜೀವಿತದ ಮಾದರಿಯ ತೋರಿಸಿದ ಪಾಪ ರಹಿತ ಜೀವಿತದ ಮಾದರಿಯ ತೋರಿಸಿ ಪರಿಶುದ್ಧ ಪುಣ್ಯ ನಾಮ ಹಲ್ಲೆಲೂಯ ಶ್ರೀ ಯೇಸು ನಾಮ ಅತಿಶಯ ನಾಮ ಪಾಪಿಗೆ ಪರನಾಮ ಹೊಸನ ಹೊಸನ ಕರ್ತನ ಹೆಸರಲ್ಲಿ ಬರುವವನಿಗೆ ಆಶೀರ್ವಾದ ಪ್ರಿಯ ಆತ್ಮಕರು ಈಗ ಬಾದೇವ ಇಳಿದು ಬಾದೇವ ಈಗ ಬಾದೇವ ಇಳಿದು ಬಾದೇವ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವಂತ ನಮ್ಮ ಪರಲೋಕದ ತಂದೆಯಾದಂಥ ದೇವರೇ, ನಿನ್ನ ಪರಿಶುದ್ಧವಾದಂಥ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ. ಕೃಪಾಳು ದೇವರೇ, ನಿನ್ನ ದಿವ್ಯವಾದಂಥ ಆಶೀರ್ವಾದದ ಮೂಲಕವಾಗಿ ಇಡೀ ಸಭೆಯಾಗಿ ಕರ್ತನೆ ಖರ್ಜೂರ ಗರಿಗಳ ಈ ಹಬ್ಬದಂದು ನಾವು ಕೂಡ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಹೊಸನ್ನ ಎಂಬುದಾಗಿ ಈ ಭವ್ಯವಾದಂತಹ ಮೆರವಣಿಗೆಯ ಮೂಲಕವಾಗಿ ಕರ್ತನೆ ನಾವು ನಿನ್ನನ್ನ ಆರಾಧಿಸುವಂತೆ ನೀನು ಕೃಪೆ ಮಾಡಿದ್ದೆ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಒಂದು ಸಮಯದಲ್ಲಿ ಕರ್ತನೆ ಈ ಒಂದು ವಟಾರವನ್ನ ಇಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನರನ್ನ ವಿಶೇಷವಾದಂಥ ನಿನ್ನ ಆತ್ಮನ ವರಗಳಿಂದ ದೇವರೇ ನೀನು ತುಂಬಿಸು. ನಿನ್ನ ಪ್ರಸನ್ನತೆ, ನಿನ್ನ ದಿವ್ಯವಾದಂತಹ ಆಶೀರ್ವಾದಗಳನ್ನ ಎಲ್ಲ ವಟಾರದ ಜನರು ಕರ್ತನೆ ಅನುಭವಿಸುವಂತೆ ನಿನ್ನ ಸಹಾಯವನ್ನ ನೀನು ಅನುಗ್ರಹಿಸು. ಮೆಸ್ಸಿಯನ್ನಾಗಿ ಲೋಕ ರಕ್ಷಕನಾಗಿ ಬಂದಂತ ನಿನ್ನನ್ನ ಕರ್ತನೆ ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಆ ಮೂಲಕ ಕರ್ತನೆಯ ಮಹಿಮೆಗಾಗಿ ಎಲ್ಲರೂ ಜೀವಿಸುವಂತೆ ನಿನ್ನ ಮಹಾಕೃಪೆಯನ್ನ ಅನುಗ್ರಹಿಸಲು ನಮ್ಮ ರಕ್ಷಕನಾಗಿರುವ ಯೇಸುವಿನ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಬೇಡವರಾಗಿದ್ದೇವೆ ನಮ್ಮ ದೇವರೇ, ಆಮೆನ್. ನನಗೇನು ಭಯವಿಲ್ಲ.
ಆರಂಭ ಮಾಡೋಣ. ತಾಪೀಗನ ಕುಮಾರನಿಗೆ ಜಯ, ಪ್ರಭುವಿನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ, ಮೇಲಿನ ಲೋಕಗಳಲ್ಲಿ ಜಯ. ನಮ್ಮ ಈ ಆರಾಧನೆ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಾಗಲಿ. ಆಮೇಲೆ ನಾವು ದೇವರ ಸ್ತೋತ್ರಕ್ಕಾಗಿ ಹಾಡುವ ಸಂಗೀತಗಳಲ್ಲಿ 127ನೇ ಸಂಗೀತದ ಮೊದಲಿನ 5 ಚರಣಗಳನ್ನ ರಾಗ ಮಾಡೋಣ. ಸಂಗೀತಗಳಲ್ಲಿ 127, ಅದರಲ್ಲಿ 5 ಚರಣಗಳನ್ನ ರಾಗ ಮಾಡೋಣ.
ಮಾಲೀಕನಾದ ಯೆಹೋವನಿಗೆ ಸಾಷ್ಟಾಂಗಗಳಿಗೆ ಆರಾಧಿಸೋಣ. ಇಸ್ರಾಯೇಲರ ದೇವರಾಗಿರುವ ಪ್ರಭುವಿಗೆ ಸ್ತೋತ್ರ. ಆತನ ಕರುಣೆಯಿಂದಲೇ ಮೇಲಿನಿಂದ ಅರುಣೋದಯ ಉಂಟಾಗಿ ಕತ್ತಲೆಯಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸುವರಾದ ನಮಗೆ ಪ್ರಕಾಶವನ್ನು ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುತ್ತದೆ. ನಾವು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದರೂ ಆಗಿರಬೇಕೆಂದು ಆತನು ಪ್ರೀತಿಯಿಂದಲೇ ಜಗದೋತ್ಪತ್ತಿಗೆ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು. ತನ್ನ ಮಗನು ನಮ್ಮ ಪ್ರಭುವಾಗಿರುವ ಯೇಸು ಕ್ರಿಸ್ತನ ಅಭಿವೃದ್ಧಿಗೆ ನಮ್ಮನ್ನು ಕರೆದ ದೇವರು ನಂಬಿಕಸ್ತರು. ಆದರೆ ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಆಗಿದ್ದೇವೆ ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನ ಹೀಗೆ ಅರಿಕೆ ಮಾಡೋಣ. ಅದನ್ನು ಮಂತ್ರ ನೋಡಿ ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡೋಣ. ನಮ್ಮ ಪರಲೋಕದ ತಂದೆಯೇ, ಗಂಗಾದ ಪಾಪಿಗಳಾದ ನಾವು ನಿನ್ನ ಪವಿತ್ರ ಆಜ್ಞೆಗಳನ್ನು ಬಹಳ ಸಾರಿ ನಾನಾ ವಿಧವಾಗಿ ಹೇಳಿದ್ದೇವೆಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ. ದುರಾಲೋಚನೆ, ಕೆಟ್ಟ ನುಡಿನಡೆ, ಅವಿಶ್ವಾಸ, ಕೃತಜ್ಞತೆ, ವಂಚನೆ ಇವುಗಳಿಂದಲೂ ಸಹೋದರರನ್ನು ತಕ್ಕ ಹಾಗೆ ಪ್ರೀತಿಸದೆ ಹೋದುದರಿಂದಲೂ ನಿನ್ನ ಆಜ್ಞೆಗಳನ್ನು ಮೀರಿ ನಿನ್ನ ನ್ಯಾಯಬಂಧನೆಗೂ ನಿತ್ಯ ಮರಣಕ್ಕೂ ಪಾತ್ರರಾಗಿದ್ದೇವೆ. ಈ ನಮ್ಮ ಪಾಪಗಳಿಗಾಗಿ ನೊಂದುಕೊಂಡು ಮನಪೂರ್ವಕ ಪಶ್ಚಾತ್ತಾಪ ಮಾಡುತ್ತೇವೆ. ನಮ್ಮ ಅಪರಾಧಗಳಿಂದ ಅಡಗಿಸಲ್ಪಡಲಾರದ ನಿನ್ನ ಕೃಪೆಯ ಮೂಲಕ ದೊರಕುವಂತ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಸಿದ್ಧಪಡಿಸಿರುವಂತ ಅಮೂಲ್ಯ ರಕ್ಷಣೆಯ ಮಾರ್ಗವಲ್ಲದೆ ನಮ್ಮ ವಿಮೋಚನೆಗೂ ಸಮಾಧಾನಕ್ಕೂ ಬೇರೆ ದಾರಿ ತೋರುವುದಿಲ್ಲ. ಆದ್ದರಿಂದ ನಮ್ಮ ಪಾಪಗಳನ್ನೆಲ್ಲ ಧಾರಾಳವಾಗಿ ಕ್ಷಮಿಸಿ ನಮ್ಮನ್ನು ತಿರುಗಿ ನಿನ್ನ ಅನ್ಯೋನ್ಯತೆಗೆ ಸೇರಿಸಿಕೊಳ್ಳಬೇಕೆಂದು ಇಂಗಲಾಚಿ ಬೇಡಿಕೊಳ್ಳುತ್ತೇವೆ. ಇದಲ್ಲದೆ ನಾವು ಹೊಸ ಜೀವ ಹೊಂದಿ ಕೃತಜ್ಞತೆಯಿಂದ ನಿನ್ನನ್ನು ಸೇವಿಸುವ ಹಾಗೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಪ್ರತಿಷ್ಠಪಡಿಸಬೇಕೆಂದು ವಿನಂತಿಸುತ್ತೇವೆ. ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಪಾಪ ಕ್ಷಮೆಯನ್ನು ದೇವರ ಕೃಪೆಯನ್ನು ಬಯಸುವವರೇ, ನೀವೆಲ್ಲರೂ ಸ್ವಾರ್ಥದಲ್ಲಿರುವ ಆಜ್ಞೆಯ ವಾಕ್ಯವನ್ನು ಕೇಳಿರಿ. ಪ್ರಭು ತಾನೇ ನಿಮಗೆ ಹೇಳುವುದೇನೆಂದರೆ, ನನ್ನ ಬಳಿಗೆ ಬರುವವನನ್ನು ನಾನು ತಡೆಬಿಡುವುದೇ ಇಲ್ಲ. ನಿಮ್ಮ ಪಾಪಗಳನ್ನು ನಿಮ್ಮ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ನಿಮ್ಮ ಪಾಪಗಳು ಕಟುಕಂಪಾಗಿದ್ದರೂ ನಿಮ್ಮದ ಹಾಗೆ ಬೆಳಗಾಗುವು, ಗಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವು. ಇದಲ್ಲದೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಡುವೆನು, ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವೆ. ಆದರೆ ಪಶ್ಚಾತ್ತಾಪ ಪಡೆದವರಿಗೆ ದೇವರ ವಾಕ್ಯವು ಹೇಳುವುದೇನೆಂದರೆ, ಮಾತಾಡುತ್ತಿರುವ ಆತನ ಮಾತನ್ನು ಕೇಳಲುಂಟೆಂದು ನೀವು ಹೇಳಬಾರದು. ಭೂಮಿಯ ಮೇಲೆ ದೈವೋಕ್ತಿಗಳನ್ನಾಡಿದವನಿಗೆ ಕಿವಿಗೊಡ ಮನಸ್ಸಿಲ್ಲದೆ ಇದ್ದ ಇಸ್ರಾಯೇಲರು ದಂಡನೆಗೆ ತಪ್ಪಿಸಿಕೊಳ್ಳದಿದ್ದರೆ, ಪರಲೋಕದಿಂದ ಮಾತಾಡುವವನಿಗೆ ನಾವು ಕಿವಿಗೊಡ ಮನಸ್ಸಿಲ್ಲದೆ ಇದ್ದರೆ ದೇವರಿಂದ ಹೇಗೆ ತಪ್ಪಿಸಿಕೊಂಡೆವು? ನನ್ನ ಜೀವದಾನೆ ದುಷ್ಟರ ಸಾವಿನಲ್ಲಿ ನನಗೆ ಲೇಷವಾಗಲು ಸಂತೋಷವಿಲ್ಲ. ಅವರು ತನ್ನ ದುರ್ಮಾರ್ಗವನ್ನು ಬಿಟ್ಟು ಮಾಡುವುದೇ ನನಗೆ ಸಂತೋಷ ಎಂದು ಪ್ರಭುವಾದ ಯೆಹೋವನು ನುಡಿಯುತ್ತಾನೆ. ಆಮೆನ್. ನಾವೆಲ್ಲ ಒಟ್ಟಾಗಿ ಎದ್ದು ನಿಂತು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸೋಣ. ಸರ್ವಶಕ್ತ ದೇವರೇ, ಕನಿಕರವುಳ್ಳ ತಂದೆಗೆ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರ
ಮಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲಾ ಮೇಲುಗಳನ್ನ ಅನುಗ್ರಹಿಸುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕ ರಕ್ಷಣೆಯನ್ನು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮಗೆ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿ ನಿನಗೆ ಸ್ತೋತ್ರ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪ್ರಭುವಾದ ದೇವರೇ, ನಮ್ಮ ಪರಲೋಕದ ತಂದೆಗೆ, ನಾವು ನಿನ್ನ ವಾಕ್ಯದಿಂದ ಪವಿತ್ರರಾಗಿ ನಿನ್ನ ಶಾಂತಿ ದಿನವನ್ನು ತಕ್ಕ ಹಾಗೆ ಪರಿಶುದ್ಧಪಡಿಸುವಂತೆ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಹೋಲಿಸಿ ನಡೆಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಾವು ನಡೆಯಬೇಕಾದ ದಾರಿಯನ್ನು ನಿನ್ನ ವಾಕ್ಯಾನುಸಾರವಾಗಿ ಗೊತ್ತು ಮಾಡಿಕೊಂಡು ಎಲ್ಲ ತಪ್ಪುಗಳಿಗೆ ದೂರವಾಗಿದ್ದುಕೊಂಡು ನಮ್ಮ ಭೂ ಯಾತ್ರೆಯನ್ನು ತೀರಿಸಿ ಪರಲೋಕ ರಾಜ್ಯದಲ್ಲಿ ಸೇರುವ ತನಕ ನಮ್ಮ ರಕ್ಷಕನನ್ನು ನಂಬಿಕೆಯಿಂದ ನಿಷ್ಠೆಯಿಂದ ಹಿಂಬಾಲಿಸುವಂತೆ ಸಹಾಯ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇಲೆ ದಯಮಾಡಿ ಸಮಯವನ್ನು ಕುಳಿತುಕೊಂಡ್ರೆ ಸಂಗೀತಗಳಲ್ಲಿ 130ನೇ ಸಂಗೀತವನ್ನು ಅದರಲ್ಲಿ 1 ಮತ್ತು 4ನೇ ಚರಣವನ್ನು ನಾವು ಮಾಡೋಣ. ಇದಾದ ಬಳಿಕ ಈ ಆರಾಧನೆಗೆ ನೇಮಕವಾದಂತಹ ದೇವರ ವಾಕ್ಯದ ಹಳೆ ಒಡಂಬಡಿಕೆಯಿಂದ ಪಾರಾಯಣ ಮಾಡುವುದನ್ನು ಅದು ಹಳೆಯದಲ್ಲಿ 2ನೇ ಅರಸುಗಳು 7ನೇ ಸಂಧಿ 3ರಿಂದ 20 ವಚನಗಳವರೆಗೆ. ಹಳೆಯ ಒಡಂಬಡಿಕೆಯಲ್ಲಿ 2ನೇ ಅರಸುಗಳು 7ನೇ ಸಂಧಿ 3ರಿಂದ 20 ವಚನಗಳವರೆಗೆ. ಊರು ಬಾಗಿಲಿನ ಹತ್ತಿರ 4 ಮಂದಿ ಕುಷ್ಠರೋಗಿಗಳಿದ್ದರು. ಅವರು ತಮ್ಮೊಳಗೆ, ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕು, ಪಟ್ಟಣದೊಳಗೆ ಬರಲಿರುವುದರಿಂದ ಅಲ್ಲಿ ಹೋದರೂ ಸಾಯಬೇಕು, ಇಲ್ಲಿಯೇ ಕೂತಿರಬೇಕು, ಇಲ್ಲಿಯೇ ಕೂತಿದ್ರು ಸಾಯಬೇಕು,
ಆದ್ದರಿಂದ ಹೊರಟು ಹೋಗಿ ಆರ್ಯಂಗರ ಪಾಳೆಯವನ್ನು ಸೇರೋಣ. ಅವರು ನಮ್ಮನ್ನ ಉಳಿಸುವುದಾದರೆ ಉಳಿಸಲಿ, ಕೊಲ್ಲುವುದಾದರೆ ಕೊಲ್ಲಲಿ ಎಂದು ಮಾತಾಡಿಕೊಂಡು ಸಾಯಂಕಾಲವಾಗಲು ಆರ್ಯಂಗರ ಪಾಳ್ಯಕ್ಕೆ ಹೊರಟರು. ಅವರು ಪಾಳೆಯದ ಅಂಚೆಗೆ ಬಂದಾಗ ಅಲ್ಲಿ ಒಬ್ಬನೂ ಕಾಣಿಸಲಿಲ್ಲ. ಕರ್ತನು ಆರ್ಯಂಗರ ಪಾಳೆಯಗಳಿಗೆ ಲತಾಶ್ರಿತವಾದ ಮಹಾಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ ಅವರು ಇಸ್ರಾಯೇಲರ ಅರಸನು ಹಿತ್ತಿಯ, ಅಗಿಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನ ನಮಗೆ ವಿರೋಧವಾಗಿ ಕರೆತಂದಿದ್ದಾನೆ ಅಂದುಕೊಂಡು ತಮ್ಮ ಗುಡಾರಗಳನ್ನ, ಕತ್ತೆ ಕುದುರೆಗಳನ್ನು, ಪಾಳೆಯದೆಲ್ಲವನ್ನು ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋಗಿದ್ದರು. ಆ ಕುಷ್ಠರೋಗಿಗಳು ಪಾಳೆಯದ ಅಂಚಿಗೆ ಬಂದಾಗ ಮೊದಲನೆಯ ಬೇರೆಯನ್ನು ಹೊಕ್ಕು ಉಂಡು ಕುಡಿದು ಅದರಲ್ಲಿದ್ದ ಬೆಳ್ಳಿ ಬಂಗಾರವನ್ನು, ಬಟ್ಟೆಗಳನ್ನು ತೆಗೆದುಕೊಂಡು ಅಡಗಿಸಿಟ್ಟರು. ಇನ್ನೊಂದು ಬೇರೆಯನ್ನು ಹೊಕ್ಕು ಅಲ್ಲಿಂದಲೂ ತೆಗೆದುಕೊಂಡು ಅಡಗಿಸಿಟ್ಟರು. ಅನಂತರ ಅವರು, ಇದು ಶುಭವಾರ್ತೆಯ ದಿವಸವಾಗಿದೆ, ನಾವು ಇದನ್ನು ಪ್ರಕಟಿಸುತ್ತಿರುವುದು ಒಳ್ಳೆಯದಲ್ಲ, ಬೆಳಗಾಗುವವರೆಗೆ ತಡ ಮಾಡಿದರೆ ಶಿಕ್ಷೆಗೆ ಪಾತ್ರರಾದೆವು. ಆದ್ದರಿಂದ ಹೋಗಿ ಅರಮನೆಯವರೆಗೆ ಈ ಸಂಗತಿಯನ್ನು ತಿಳಿಸೋಣ ಎಂದು ಮಾತನಾಡಿಕೊಂಡು ಅಲ್ಲಿಂದ ಹೊರಟು ಊರು ಬಾಗಿಲಿಗೆ ಬಂದು ಕಾಯುವವರಿಗೆ, ನಾವು ಅರಣ್ಯ ಪಾಳ್ಯಕ್ಕೆ ಹೋಗಿದ್ದೆವು, ಅಲ್ಲಿ ನಮಗೆ ಯಾರೂ ಕಾಣಿಸಲಿಲ್ಲ, ಮನುಷ್ಯ ಶಬ್ದವೇ ಕೇಳಿಸಲಿಲ್ಲ, ಕತ್ತೆ ಕುದುರೆಗಳು ಅಲ್ಲಲ್ಲಿ ಕಟ್ಟಲ್ಪಟ್ಟಿರುತ್ತವೆ, ಡೇರೆಗಳು ಇದ್ದ ಹಾಗೆ ಇರುತ್ತವೆ ಎಂದು ಕೂಗಿ ತಿಳಿಸಿದರು. ಬಾಗಿಲು ಕಾಯುವವರು ಕೂಡಲೇ ಅರಮನೆಯವರನ್ನ ಕೂಗಿ ಅವರಿಗೆ ಈ ವರ್ತಮಾನವನ್ನು ಮುಟ್ಟಿಸಿದರು. ಅರಸನು ರಾತ್ರಿಯಲ್ಲೇ ಎದ್ದು ತನ್ನ ಪರಿವಾರದವರಿಗೆ, ಅರಣ್ಯದ ಹಂಚಿಕೆಯನ್ನು ನೀಡುತ್ತೇನೆ, ಕೇಳಿರಿ, ನಾವು ಹಸಿವಿನಿಂದ ಸಾಯುವವರಾಗಿದ್ದೇವೆ ಎಂಬುದನ್ನು ಅವರು ಬಲ್ಲರು. ಆದ್ದರಿಂದ ಪಾಳೆಯವನ್ನು ಬಿಟ್ಟು ಹೋಗಿ ಅಡವಿಯಲ್ಲಿ ಅಡಗಿಕೊಂಡಿದ್ದಾರೆ. ನಾವು ಪಟ್ಟಣದಿಂದ ಹೊರಗೆ ಹೋದ ಕೂಡಲೇ ನಮ್ಮನ್ನ ಸಜೀವಗಳನ್ನಾಗಿ ಇಟ್ಟು ಪಟ್ಟಣವನ್ನ ಪ್ರವೇಶಿಸಬೇಕೆಂದಿರುತ್ತಾರೆ ಅಂದರು. ಆಗ ಅವರೆಲ್ಲೊಬ್ಬನು ಅರಸನಿಗೆ, ರಾಹುತರು ಪಟ್ಟಣದಲ್ಲಿರುವ ಕುದುರೆಗಳಲ್ಲಿ 4-5 ಕುದುರೆಗಳನ್ನು ತೆಗೆದುಕೊಂಡು ನೋಡುವುದಕ್ಕೆ ಹೋಗಲಿ, ಅವರಿಗೆ ಪಟ್ಟಣದಲ್ಲಿರುವ ಇಸ್ರಾಯೇಲರ ಗತಿಯಾಗಲಿ, ಸತ್ತು ಹೋದವರ ಗತಿ ಆಗಲಿ ಸಂಭವಿಸುವಷ್ಟೇ ಎಂದು ಹೇಳಿದನು. ಕೂಡಲೇ ಅರಸನು 2 ಜೋಡಿ ಕುದುರೆಗಳನ್ನು ಕಳಿಸಿ ಅರಣ್ಯದ ಸೈನ್ಯ ವಿರುದ್ಧವನ್ನು ನೋಡಿ ಬರುವುದಕ್ಕೆ ರಾಹುತರನ್ನು ಕಳಿಸಿದನು. ಅವರು ಯೋರ್ದಾನ್ ಹೊಳೆಯವರೆಗೂ ಹೋಗಿ ಅವಸರದಿಂದ ಓಡಿ ಹೋದ ಅರಣ್ಯರು ದಾರಿಯಲ್ಲೆಲ್ಲ ತಮ್ಮ ಬಟ್ಟೆಗಳನ್ನ, ಸಾಮಾನುಗಳನ್ನ ಬಿಸಾಡಿನಲ್ಲಿ ಕಂಡು ಹಿಂದಿರುಗಿ ಬಂದು ಅರಸನಿಗೆ ತಿಳಿಸಿದರು. ಆಗ ಜನರು ಹೊರಗೆ ಹೋಗಿ ಅರಣ್ಯರ ಪಾಳೆಯವನ್ನು ಸೂರೆ ಮಾಡಿಬಿಟ್ಟರು. ಯೆಹೋವನ ಮಾತಿನಂತೆ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ, ಜವೆಗೋಧಿಯು 24 ಸೇರಿನಂತೆಯೂ ಮಾರಲ್ಪಟ್ಟವು. ಅರಸನು ತನ್ನ ಹಸ್ತಕನಾದ ಸರದಾರನ ಊರು ಬಾಗಿಲು ಕಾಯುವುದಕ್ಕಾಗಿ ಕಳುಹಿಸಿದಲ್ಲಿ ಅವನು ಜನರಿಂದ ತುಳಿಯಲ್ಪಟ್ಟು ಸತ್ತನು. ಹೀಗೆ ದೇವರ ಮನುಷ್ಯನು ಅರಸನ ಜೊತೆಯಲ್ಲಿ ತನ್ನ ಬಳಿಗೆ ಬಂದಿದ್ದ ಆ ಸರದಾರನಿಗೆ ಹೇಳಿದ ಮಾತು ನೆರವೇರಿತು. ಅವನು ಅರಸನಿಗೆ, ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಲ್ಲಿ ಜವೆಗೋಧಿಯು ರೂಪಾಯಿಗೆ 24 ಸೇರಿನಂತೆಯೂ, ಗೋಧಿ ಹಿಟ್ಟು 12 ಸೇರಿನಂತೆಯೂ ಮಾರಲ್ಪಡುವವು ಎಂದು ಹೇಳಿದಾಗ ಆ ಸರದಾರನು, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರೂ ಇದು ಸಂಭವಿಸಲಾರದು ಆದ್ದರಿಂದ ದೇವರ ಮನುಷ್ಯನು ಅವನಿಗೆ, ನೀನು ಅದನ್ನು ಕಣ್ಣಾರೆ ಕಾಣುವೆ, ಆದರೆ ಅನುಭವಿಸುತ್ತಿಲ್ಲ ಎಂದು ನುಡಿದನು. ಅವನು ಊರು ಬಾಗಿಲಿನಲ್ಲಿ ಜನರಿಂದ ತುಳಿಯಲ್ಪಟ್ಟು ಸತ್ತದ್ದರಿಂದ ಈ ಮಾತು ನೆರವೇರಿತು ಎಂಬುವಂಥದ್ದು.
ಅಪೊಸ್ತಲಿಕ ಕ್ರೈಸ್ತ ವಿಶ್ವಾಸ ಪ್ರಮಾಣವನ್ನು ಆಯ್ಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನ ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯರ ಗರ್ಭದಲ್ಲಿ ಜನಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಒಂದು ಪಿಲಾತನಾದ ಪ್ರದೇಶವೇ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತೊಳಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿಗಳಿಗೂ ಸತ್ತವರಿಗೂ ನ್ಯಾಯ ತೀರಿಸುವನೆಂಬುದು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತವೆಯು ಭಕ್ತರ ಅಭಿವೃದ್ಧಿಯು ಪಾಪದ ಪರಿಹಾರವು ದೇವರ ಪುನರುತ್ಥಾನವು ನಿತ್ಯ ಜೀವನವೆಂಬುದನ್ನು ನಂಬುತ್ತೇನೆ. ಆಮೆನ್. ದಯಮಾಡಿ ಸಭೆಯವರು ಕುಳಿತುಕೊಳ್ಳಿ. ಸಭೆಯವರಿಗೆ ಸಹಾಯ ತಿಳಿಸುವಂತ ಸಭಾ ಪ್ರಕಟಣೆಗಳು. ಕಳೆದ ಭಾನುವಾರದ ಆರಾಧನೆಯಿಂದ ಕೂಡಿಕೆಯಾದಂತ ಕಾಣಿಕೆ 984 ರೂಪಾಯಿಗಳು. ಕಳೆದ ಬುಧವಾರದ ಸಂಜೆ ಆರಾಧನೆಯಿಂದ ಕೂಡಿಕೆಯಾದಂತ ಕಾಣಿಕೆ 495 ರೂಪಾಯಿಗಳು. ಕಳೆದ ಶುಕ್ರವಾರದ ಸಂಜೆ ಆರಾಧನೆಯಿಂದ ಕೂಡಿಕೆಯಾದಂತ ಕಾಣಿಕೆ 1366 ರೂಪಾಯಿಗಳು. ಸಹಿತಾ ಸಂಘದವರು ಇವರ 2 ವರ್ಷಗಳ ಸಭಾವಂತಿಕೆಯಿಂದ ಬಂದಂತ ಕಾಣಿಕೆ 2000 ರೂಪಾಯಿಗಳು. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ಈಗಾಗಲೇ ತಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಇಂದಿನಿಂದ ಪವಿತ್ರವಾದ ಆರಾಧನೆಗಳು ಪ್ರಾರಂಭವಾಗಿದೆ. ಆದ್ದರಿಂದ ನಾಳೆ ಸಾಯಂಕಾಲ 7 ಗಂಟೆಯಿಂದ ಗುರುವಾರ ಸಾಯಂಕಾಲ 7 ಗಂಟೆಯವರೆಗೆ ದೇವಾಲಯದಲ್ಲಿ ಪ್ರತಿ ದಿವಸ ಪವಿತ್ರವಾದ ಆರಾಧನೆಗಳು ನಡೆಸಲ್ಪಡುತ್ತದೆ. ಸಭೆಯವರೆಲ್ಲರೂ ಕೂಡ ಈ ಪವಿತ್ರವಾದ ಆರಾಧನೆಗಳಿಗೆ ತಾವು ಬರುವಂತೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಮತ್ತು ಗುರುವಾರ ಆಜ್ಞಾಪನ ಗುರುವಾರವಾಗಿರುವುದರಿಂದ ನಮ್ಮ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಮಾಡಿದಂತ ಕಡೆ ರಾತ್ರಿಯ ಭೋಜನದ ಆರಾಧನೆಯು ಗುರುವಾರ ಸಂಜೆ 7 ಗಂಟೆಗೆ ದೇವಾಲಯದಲ್ಲಿ ಕರ್ತನ ಪವಿತ್ರ ಸಂಸ್ಕಾರ ಆರಾಧನೆಯೊಂದಿಗೆ ನಡೆಸಲ್ಪಡುತ್ತದೆ. ಸಭೆಯವರೆಲ್ಲರೂ ಕೂಡ ಈ ಪವಿತ್ರವಾದಂತಹ ಸಂಸ್ಕಾರ ಆರಾಧನೆಗೆ ನಾವು ಸಿದ್ಧರಾಗಿ ಬರುವಂತೆ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುವಂತವನಾಗಿದೆ. ಇದೇ ಬರುವ ಶುಕ್ರವಾರ ಗುಡ್ ಫ್ರೈಡೆ ಆಗಿರುವುದರಿಂದ ಶುಭ ಶುಕ್ರವಾರದ ಆರಾಧನೆ ಬೆಳಿಗ್ಗೆ 9 ಗಂಟೆಗೆ ದೇವಾಲಯದಲ್ಲಿ ನಡೆಸಲ್ಪಡುತ್ತದೆ. ಮತ್ತು ಅದೇ ದಿವಸ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ನಮ್ಮ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆಯ ಮೇಲೆ ಇರುವಂತ ಸಪ್ತ ವಾಕ್ಯಗಳ ಧ್ಯಾನಾವಳಿಗಳು ಕೂಡ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ದೇವಾಲಯದಲ್ಲಿ ನಡೆಸಲ್ಪಡುತ್ತದೆ. ಸಭೆಯವರೆಲ್ಲರೂ ಕೂಡ ಈ ಒಂದು ಆರಾಧನೆಗಳಲ್ಲಿ ಸಪ್ತ ವಾಕ್ಯಗಳ ಧ್ಯಾನಗಳಲ್ಲಿ ಕೂಡ ತಾವು ಭಾಗಿಗಳಾಗುವಂತೆ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುವಂತಾಗಿದೆ. ಬರುವ ಭಾನುವಾರ ಪುನರುತ್ಥಾನದ ನಸುಕಿನ ಆರಾಧನೆ ಸರಿಯಾಗಿ ಬೆಳಿಗ್ಗೆ 5 ಗಂಟೆಗೆ ನಡೆಸಲ್ಪಡುತ್ತದೆ. ಸಭೆಯವರು ಅನುಕೂಲವನ್ನ ಮಾಡಿಕೊಂಡು ಬೆಳಿಗ್ಗೆ ನಸುಕಿನ ಆರಾಧನೆಯಲ್ಲಿ 5 ಗಂಟೆಗೆ ದೇವಾಲಯದಲ್ಲಿ ನಾವು ಕೂಡಿ ಬಂದು ಪುನರುತ್ಥಿತ ಕರ್ತನನ್ನು ಆರಾಧಿಸುವಂತೆ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವಂತಾಗಿದೆ. ಮತ್ತು ಅದೇ ದಿವಸ ಬರುವ ಭಾನುವಾರ ಹಬ್ಬದ ಆರಾಧನೆ ಬೆಳಿಗ್ಗೆ 8 ಗಂಟೆಗೆ ದೇವಾಲಯದಲ್ಲಿ ನಡೆಸಲ್ಪಡುತ್ತದೆ. ಸಭೆಯವರು ಪುನರುತ್ಥಾನದ ಹಬ್ಬದ ಆರಾಧನೆಯಲ್ಲಿ ಕೂಡ ತಾವು ಭಾಗಿಗಳಾಗುವಂತೆ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುವಂತಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ನಾಟಕ ಉತ್ತರ ಸಭಾ ಪ್ರಾಂತ್ಯದ ಮಹಿಳಾ ಅನ್ಯೋನ್ಯ ಕೂಟದ ಅಧ್ಯಕ್ಷತೆಯವರು ಮತ್ತು ಅದರ ಪದಾಧಿಕಾರಿಗಳು ಪ್ರತಿ ವರ್ಷದಲ್ಲಿ 2 ಬಾರಿ ಮಹಿಳಾ ಅನ್ಯೋನ್ಯ ಪ್ರಾರ್ಥನಾ ಕೂಟ ವುಮೆನ್ ಸಂಡೇ ಇದ್ದಂಥ ಸಂದರ್ಭದಲ್ಲಿ ಡಯಾಸಿಸ್ನಿಂದ ಅನೇಕ ಒಂದು ಗಿಫ್ಟ್ಗಳನ್ನ ನಾವು ಕಳಿಸಿದ್ರೆ, ಗಿಫ್ಟ್ ಅಂದ ತಕ್ಷಣ ಫ್ರೀ ಗಿಫ್ಟ್ ಅನ್ಕೋಬೇಡ್ರಿ, ಅದನ್ನ ಒಂದು ಬೆಲೆಯನ್ನ ನಿಗದಿ ಮಾಡಿ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಮಾರ್ಚ್ ತಿಂಗಳ 8ನೇ ತಾರೀಕಿಗೆ ವಿಶ್ವ ಮಹಿಳೆಯರ ಪ್ರಾರ್ಥನಾ ದಿನ ಇದ್ದದರಿಂದ ನಾವು ಅದನ್ನ ತೆಗೆದುಕೊಂಡು ಬರಲಿಲ್ಲ, ಆದ್ರೂ ಕೂಡ ಅವ್ರು ನಾವು ಕಳಿಸ್ಕೊಟ್ಟಿದ್ದಾರೆ. ಅದರ ಬೆಲೆ 150 ರೂಪಾಯಿಗಳಿದೆ. ಸಭೆಯವರು ಪ್ರಾಂತ್ಯದ ಮಹಿಳಾ ಅನ್ಯೋನ್ಯ ಕೂಟದಿಂದ ಈ ಒಂದು ಉಡುಗೊರೆಯನ್ನ ಕಳಿಸಿಕೊಟ್ಟಿದ್ದಾರೆ. ಇದರ ಬೆಲೆ 150 ರೂಪಾಯಿ ಇದೆ. ಸಭೆಯವರು ಇದನ್ನ ನಮಗೆ ಯಾರಿಗೆ ಬೇಕು ಅವರು ಯಾರಿಗೂ ಒತ್ತಾಯ ಇಲ್ಲ ಮತ್ತು ಕಡ್ಡಾಯವಾಗಿ ಕೂಡ ಇಲ್ಲ. ನಮ್ಗೆ ಯಾರಿಗೆ ಬೇಕು ಈ ಒಂದು ವಸ್ತುವನ್ನ ತೆಗೆದುಕೊಂಡು ಕರ್ನಾಟಕ ಉತ್ತರ ಸಭಾ ಪ್ರಾಂತ್ಯದ ಮಹಿಳಾ ಅನ್ಯೋನ್ಯ ಕೂಟದ ಸೇವೆಯನ್ನ ತಾವು ಪ್ರೋತ್ಸಾಹ ಮಾಡುವಂತೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ. ಮತ್ತು ತಾವು ಕೊಟ್ಟಂತ ಈ ರೀತಿಯ ಕಾಣಿಕೆಯ ಮೂಲಕವಾಗಿ ಸಭಾ ಪ್ರಾಂತ್ಯದ ಗ್ರಾಮೀಣ ಭಾಗದ ಸಭೆಗಳ ಹೆಣ್ಣು ಮಕ್ಕಳ ಉಚಿತ ನರ್ಸಿಂಗ್ ವಿದ್ಯಾಭ್ಯಾಸಕ್ಕಾಗಿ ನೀವು ಕೊಡಲ್ಪಟ್ಟಂತ ಈ ಕಾಣಿಕೆ ಅದು ಉಪಯೋಗವಾಗ್ತದೆ.
ಮತ್ತು ಈ ನಮ್ಮ ಭಾಗದ ಅನೇಕ ಹಳ್ಳಿ ಸಭೆಯ ಮಕ್ಕಳು ಕೂಡ ಸಭಾ ಪ್ರಾಂತದ ಮಹಿಳಾ ಕೂಟದ ವತಿಯಿಂದ ಉಚಿತವಾದಂಥ ಒಂದು ನರ್ಸಿಂಗ್ ತರಬೇತಿಯನ್ನು ಗದಗ ಬೆಟಗೇರಿಯಲ್ಲಿ ಅನೇಕ ಮಕ್ಕಳು ಹಮ್ಮಿಕೊಳ್ತಾರೆ. ಅದಕ್ಕೆ ನಾವು ಪ್ರಾರ್ಥಿಸುವಂತೆ, ಸಹಾಯ ಮಾಡುವಂತೆ, ಅದನ್ನು ಪಡೆದುಕೊಳ್ಳುವಂತೆ ನಿಮ್ಮಲ್ಲಿ ನಾನು ಪ್ರೀತಿಯಿಂದ ಕೇಳಿಕೊಳ್ಳುವಂತವರಾಗಿದೆ. ಈಗ ನಾವು ತಂದಂತ ನಮ್ಮ ಕಾಣಿಕೆಗಳನ್ನ ನಾವು ದೇವರಿಗೆ ಸಮರ್ಪಣೆ ಮಾಡುವ ಹಾಗೆ ಸಂಕೀರ್ತನೆಗಳಲ್ಲಿ 92ನೇ ಸಂಕೀರ್ತನೆಯನ್ನ ನಾಗ ಮಾಡೋಣ. ಅದರಲ್ಲಿ ಬೇಕಾದಷ್ಟು ಚರಣಗಳನ್ನ ನಾವು ನಾಗ ಮಾಡುವಾಗ ನಮ್ಮ ಕಾಣಿಕೆಗಳನ್ನ ದೇವರಿಗೆ ಕೂಡಿಸಲಾಗುವುದು. ಸಂಕೀರ್ತನೆಯಲ್ಲಿ 92, ಅದರಲ್ಲಿ ಬೇಕಾದಷ್ಟು ಚರಣಗಳನ್ನ ನಾಗ ಮಾಡೋಣ.
ನೆನಪಿಸಿರುವಂತಹ ಕಾಣಿಕೆಯನ್ನ ದೇವರಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ವರ್ಗಾಲೆಗಳಿಗೆ ಮೂಲ ಒಡೆಯನಾಗಿರುವಂತ ನಮ್ಮ ರಕ್ಷಕನಾಗಿರುವ ಯೇಸು ಸ್ವಾಮಿಯರಿಂದ ಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕೃಪಾಳು ದೇವರೇ, ನಿನ್ನ ತೀವ್ರವಾದಂತಹ ಆಶೀರ್ವಾದದ ಮೂಲಕವಾಗಿ ಈ ಪರಿಶುದ್ಧವಾದಂತಹ ದಿವಸದ ಮುಂಜಾನೆ ವೇಳೆಯಲ್ಲಿ ನಿನ್ನ ಮಕ್ಕಳಾದಂಥ ನಾವು ಸ್ವಾಮಿ ನಿನ್ನ ಪವಿತ್ರವಾದಂತಹ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಂತೆ ನೀನು ನಮ್ಮ ಜೀವನದಲ್ಲಿ ಮಾಡಿದಂತ ಎಲ್ಲ ಮಹೋಪಕಾರ್ಯಗಳನ್ನು ನೆನೆದು ನೀನು ಕೊಟ್ಟದರಲ್ಲಿಯೇ ಸ್ವಲ್ಪವನ್ನ ಕರ್ತನಿನ ಪವಿತ್ರವಾದಂತಹ ಸನ್ನಿಧಾನಕ್ಕೆ ಕಾಣಿಕೆಯನ್ನು ಹಾಕಿ ನಾವು ತಂದು ಸಲ್ಲಿಸುವಂತೆ ಕೊಟ್ಟಂತ ಈ ಅಮೂಲ್ಯವಾದಂತಹ ಸಮಯಕ್ಕಾಗಿ ದೇವಾಲಯಕ್ಕೆ ಅನಂತ ಸ್ತೋತ್ರಗಳನ್ನ ಸಲ್ಲಿಸುವಂತರಾಗಿದ್ದೇವೆ. ಕೃಪಾಳು ಪ್ರಭುವೇ, ನಿನ್ನ ಪರಿಶುದ್ಧವಾದಂತಹ ನಾಮದಲ್ಲಿ ನಮ್ಮೆಲ್ಲ ಸಭೆಯವರನ್ನ ನಿನ್ನ ಮುಂದೆ ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ನಮಗಿರುವ ಜೀವ ಮತ್ತು ಜೀವನ ನಿನ್ನ ಕೃಪೆಯ ದಾನ ಕರ್ತನೆ. ಅನುದಿನವೂ ಪ್ರತಿ ಕ್ಷಣವೂ ನಮ್ಮೆಲ್ಲರ ಜೀವನದಲ್ಲಿ ಅನೇಕ ಮೇಲುಗಳನ್ನ ಬಳಿತುಗಳನ್ನ ಅನುಗ್ರಹಿಸಿಕೊಟ್ಟು ಈ ಪವಿತ್ರ ಪಾವನ ದಿನಗಳ ಅಂತಿಮ ಘಟ್ಟದ ಕಡೆಗೆ ನಾವು ಸಾಕುವಂತೆ ನೀನು ಕೃಪೆ ಮಾಡಿದ್ವಿ. ಅದಕ್ಕಾಗಿ ಕರ್ತನೆ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಿನ್ನ ಶಿಲುಬೆಯ ನಿರಾಪದೆಯಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ದೀನತೆಯ ಮೂಲಕವಾಗಿ ಕರ್ತನೆ ಶಾಂತಿಯ ಅರಸನಾಗಿ ಬರೆದಿರುವಂತ ನಿನ್ನನ್ನ ನಮ್ಮ ಹೃದಯದಲ್ಲಿ ಸ್ವೀಕರಿಸಿ ಕರ್ತನೆ ಈ ಲೋಕದಲ್ಲಿ ನಾವು ಕೂಡ ಶಾಂತಿಯ ಸಾಧನೆಗಳಾಗಿ ಜೀವಿಸುವಂತೆ ನಿನ್ನ ಮಹಾಕೃಪೆಯನ್ನು ದೇವರೇ ನೀನು ಅನುಗ್ರಹಿಸು. ಜಗತ್ತಿನ ಎಲ್ಲ ಕಡೆಗಳಲ್ಲಿ ನಾವು ನೋಡುವಾಗ ಸ್ವಾಮಿ ಅಶಾಂತಿಯ ವಾತಾವರಣಗಳನ್ನ ನೋಡುತ್ತಿರುವಂತ ಸಂದರ್ಭದಲ್ಲಿ ಶಾಂತಿಯ ಅರಸನು, ಶಾಂತಿಯ ಒಡೆಯರು, ಸಮಾಧಾನದ ಪ್ರಭವಾಗಿರುವಂತಹ ನಮ್ಮ ದೇವರೇ, ಈ ಪವಿತ್ರವಾದಂತಹ ಖರ್ಜೂರ ಗರಿಗಳ ಹಬ್ಬದಂದು ಮಧ್ಯ ಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಕ್ಕಂಥ ಯುದ್ಧಕ್ಕಾಗಿ ನಾವು ಇದರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ, ಅನೇಕ ರಾಷ್ಟ್ರಗಳು ಯುದ್ಧದಲ್ಲಿ ತೊಡಗಿಕೊಂಡು ಶಾಂತಿ ಇಲ್ಲದೆ ಅಶಾಂತಿಯಿಂದ ಜನರು ಕರ್ತನೆ ಪ್ರತಿದಿನವೂ ಕರ್ತನೆ ಅಶಾಂತಿಯ ವಾತಾವರಣದಲ್ಲಿ ಸಾವು ನೋವುಗಳ ಮಧ್ಯದಲ್ಲಿ ಜೀವಿಸುವಂತ ಸಂದರ್ಭಗಳನ್ನು ನಾವು ನೆನಪಿಸಿಕೊಳ್ಳುವಂತರಾಗಿದ್ದೇವೆ. ಕೃಪಾಪೂರ್ಣನಾಗಿರುವಂತ ನಮ್ಮ ದೇವರೇ, ಆ ಎಲ್ಲ ರಾಷ್ಟ್ರಗಳ ನಾಯಕರಿಗೆ ಬೇಕಾದಂತ ನಿನ್ನ ಶಾಂತಿ ಸಮಾಧಾನವನ್ನು ದೇವರೇ ನೀನು ಅನುಗ್ರಹಿಸು. ಇಂಥವು ನಿಲ್ಲುವಂತೆ ಜನರು ನಿರ್ಭೀತಿಯಿಂದ ಸಮಾಧಾನದಿಂದ ಜೀವಿಸುವಂತೆ ನಿನ್ನ ಮಹಾಕೃಪೆಯನ್ನು ದೇವರೇ ನೀನು ಅನುಗ್ರಹಿಸು. ಮತ್ತು ಲಾವರ್ತಿ ಕರ್ತನೆ, ಈ ಪವಿತ್ರವಾದಂತಹ ವಾರದ ಆರಾಧನೆಗಳನ್ನು ನಾವು ಸೇರಿ ಬಂದಿರುವಾಗ ಈ ವಾರದ ಎಲ್ಲ ಆರಾಧನೆಗಳಲ್ಲಿ ನೀವು ನಮ್ಮ ಜೊತೆಗಾರನಾಗಿದ್ದುಕೊಂಡು ಮತ್ತಷ್ಟು ನಾವು ಕರ್ತನೆಯನ್ನು ಅಂತರಿಕೆ ಬರುವುದಕ್ಕೆ ಎಲ್ಲ ಆಶೀರ್ವಾದಗಳಿಂದ ನಮ್ಮನ್ನು ನಮ್ಮೆಲ್ಲ ಸಭೆಯವರನ್ನ ನೀನು ತುಂಬಿಸಬಹುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಇಂದಿನ ವಿಶೇಷವಾದಂತಹ ಆರಾಧನೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಸಭೆಗಳಿಂದ ಬಂದಂತ ಎಲ್ಲ ನಿನ್ನ ಪ್ರಿಯ ಭಕ್ತರನ್ನು ಕೂಡ ನಿನ್ನ ಮುಂದೆ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ದೇವರೇ, ಅವರನ್ನು, ಅವರ ಕುಟುಂಬ ಮಕ್ಕಳನ್ನು, ಅವರು ಮಾಡುವ ಎಲ್ಲ ಕೆಲಸ ಕಾರ್ಯಗಳನ್ನು ನೀನು ಹರಸುವ ಆಶೀರ್ವಾದ ಮಾಡು. ಅವರ ಪ್ರಾರ್ಥನೆಗಳನ್ನು ಕೇಳಿ ತಕ್ಕ ಸಮಯದಲ್ಲೇ ನಿನ್ನ ಸದುತ್ತರವಾದ ದೇವರೇ ನೀನು ಅನುಗ್ರಹಿಸುವುದಾಗಿ ನಾವು ನಲ್ಲಿ ಪ್ರಾರ್ಥಿಸುವಂತರಾಗಿದ್ದೇವೆ. ಮತ್ತೊಮ್ಮೆ ಕರ್ತನೆ, ಈ ಪವಿತ್ರವಾದಂತಹ ಆರಾಧನೆಯಲ್ಲಿ ಈ ನಮ್ಮ ಚಿಕ್ಕ ಸಭೆಯನ್ನು, ಇಲ್ಲಿನ ಸಭಾಪಾಲಕರನ್ನು, ಸಭಾಪಾಲಕ ಸಮಿತಿಯವರನ್ನು, ಸಭೆಯ ಸದಸ್ಯರೆಲ್ಲರನ್ನ ಕರ್ತನೆ ನಿನ್ನ ಕರೆಗಳಿಗೆ ನಾವು ಒಪ್ಪಿಸಿಕೊಳ್ಳುತ್ತಿದ್ದೇವೆ. ನಿನ್ನ ಮಕ್ಕಳಾದಂತ ನಾವೆಲ್ಲರೂ ಶಿಲುಬೆಯನ್ನೇ ದೃಷ್ಟಿಸುತ್ತಾ ಶಿಲುಬೆಯ ಹೆಜ್ಜೆಗಾಡಿನಲ್ಲಿ ನಮ್ಮ ಶಿಲುಬೆಗಳನ್ನ ನಾವೇ ಹೊಂದಿಕೊಳ್ಳುವುದಕ್ಕೆ ನಿನ್ನ ಪವಿತ್ರ ಆತ್ಮನ ಬಲವನ್ನ ದೇವ ನಮ್ಮೆಲ್ಲರಿಗೆ ನೀನು ಅನುಗ್ರಹಿಸು. ಮತ್ತು ಕರ್ತನೆ, ವಿಶೇಷವಾಗಿ ಈ ಸಮಯದಲ್ಲಿ ಕಾರಣಾಂತರದಿಂದ ಆರಾಧನೆಗೆ ಬಾರದೇ ಇರತಕ್ಕಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ನಿನ್ನ ಮುಂದೆ ನೆನಪಿಸಿಕೊಳ್ಳುತ್ತಾ ಇದ್ದೇವೆ. ಕರ್ತನೆ, ಅವರಿರುವಂತಹ ಸ್ಥಳದಲ್ಲಿ ಅವರನ್ನು ಹರಸಿ ಆಶೀರ್ವದಿಸು. ಅವರು ಕೂಡ ನಿನ್ನ ಆಲಯಕ್ಕೆ ಬಂದು ನಿನ್ನಿಂದ ಸಿಗುವಂತ ಸಮಾಧಾನವನ್ನು ಕಂಡುಕೊಳ್ಳಿಕ್ಕಾಗುತ್ತೆ ನಿನ್ನ ಕೃಪೆಯಾಗಿರು. ವಿಶೇಷವಾಗಿ ಕರ್ತನೆ, ಈ ಸಮಯದಲ್ಲಿ ಕಷ್ಟದಲ್ಲಿ, ಚಿಂತೆಯಲ್ಲಿ, ನಾನಾ ವಿಧವಾದಂಥ ಮರಣಕರವಾದಂತಹ ಆಸ್ತಿಯಲ್ಲಿ ಬರೆದಿರ್ತಕ್ಕಂಥ ರೋಗಿಗಳನ್ನು ನಿನ್ನ ಮುಂದೆ ನೆನಪಿಸಿಕೊಳ್ಳುತ್ತಾ ಇದ್ದೇವೆ. ಕರ್ತನೆ, ಅಂಥವರಿಗಾಗಿ ಈ ಲೋಕಕ್ಕೆ ಬಂದಂತ ದೇವರು ನೀನಾಗಿದೆ. ನಾನಾ ವಿಧವಾದಂತಹ ಬಂಧನಗಳಲ್ಲಿ, ಸಮಸ್ಯೆಗಳಲ್ಲಿ, ಕಣ್ಣೀರಿನಲ್ಲಿ, ಸಂಕಷ್ಟದ ಸುಳಿವೆಯಲ್ಲಿ ಸಿಲುಕಿಕೊಂಡಿರುವಂತಹ ಜನರನ್ನ ಸ್ವಾಮಿ ನಿನ್ನ ಮುಟ್ಟು ಸ್ವಸ್ಥಪಡಿಸು. ನಿನ್ನ ಬಿಡುಗಡೆಯನ್ನು ಅವರು ಕಂಡುಕೊಳ್ಳಿಕ್ಕಾಗುತ್ತೆ ನಿನ್ನ ಕೃಪೆ ತೋರಿಸುವುದಾಗಿ ನಾವು ಇದರಲ್ಲಿ ಪ್ರಾರ್ಥಿಸ್ತೇವೆ. ಅದೇ ವೇಳೆ ಕರ್ತನೆ, ಈ ಸಮಯದಲ್ಲಿ ನಮ್ಮ ಕರ್ನಾಟಕ ಉತ್ತರ ಸಭಾ ಪ್ರಾಂತ್ಯವನ್ನು, ಸಭಾ ಪ್ರಾಂತ್ಯದ ಪೂಜ್ಯ ಬಿಷೋಪರನ್ನು, ಸಭಾ ಪ್ರಾಂತ್ಯದ ಎಲ್ಲ ಅಧಿಕಾರಿಗಳನ್ನು, ಎಲ್ಲ ಸಭೆಗಳನ್ನು, ಸಭಾಪಾಲಕರನ್ನು ಹೇರಳವಾಗಿ ದೇವರಲ್ಲಿ ಆಶೀರ್ವಾದ ಮಾಡು. ನಿನ್ನ ಸೇವೆಯಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ನಮ್ಮ ಕೊಡಲ್ಪಟ್ಟಂತ ಜವಾಬ್ದಾರಿಗಳನ್ನು ನಾವೆಲ್ಲರೂ ಕೂಡ ಕರ್ತನೆ ಉತ್ತಮವಾದಂಥ ರೀತಿಯಲ್ಲಿ ನಿಭಾಯಿಸುವುದಕ್ಕೆ ನಿನ್ನ ಕೃಪೆಯನ್ನು, ಶಕ್ತಿಯನ್ನು ದೇವರಲ್ಲಿ ನಾನು ಗ್ರಹಿಸು. ದೇವರಲ್ಲಿ ಕರ್ತನೆ,
ನಮ್ಮ ಭಾರತ ದೇಶವನ್ನು, ನಮ್ಮ ರಾಷ್ಟ್ರಪತಿ ಇವರನ್ನು, ಪ್ರಧಾನಮಂತ್ರಿಯವರನ್ನು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು, ಅವರ ಸರ್ಕಾರದಲ್ಲಿರುವ ಎಲ್ಲ ಮಂತ್ರಿ ಮಂಡಲದವರನ್ನು ನಿನ್ನ ಮುಂದೆ ನೆನಪಿಸಿಕೊಳ್ತಾ ಇದ್ದೇವೆ. ನಮ್ಮ ದೇಶವನ್ನ, ರಾಷ್ಟ್ರವನ್ನ ಮತ್ತು ಎಲ್ಲ ನಾಯಕರಿಗೆ ಬೇಕಾದಂತಹ ಆರೋಗ್ಯ, ಭಾಗ್ಯ, ಶಾಂತಿ, ಸಮಾಧಾನವನ್ನ ಅನುಗ್ರಹಿಸಿಕೊಟ್ಟು ದೇಶವನ್ನ ಉತ್ತಮವಾದಂತಹ ರೀತಿಯಲ್ಲಿ ನಡೆಸುವುದಕ್ಕೆ ನಿನ್ನ ಕೃಪೆಯನ್ನು ದೇವರೇ ಅವರ ಮೇಲೆ ಸುರಿಯ ಮಾಡಿರುವುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಒಂದೇ ವೇಳೆಯಲ್ಲಿ ಕರ್ತನೆ, ನಿನ್ನ ಮಕ್ಕಳಾದಂತ ನಾವು ನಮ್ಮ ಮರಣದ ಗಳಿಗೆಯನ್ನು ಕೂಡ ನಾವು ನೆನಪಿಸಿಕೊಳ್ಳುವಂತದ್ದಾಗಿದ್ದೇವೆ. ಕರ್ತನೆ, ಈ ಲೋಕದಲ್ಲಿ ನಮ್ಮ ಜೀವನ ಅಲ್ಪವಾದದ್ದು, ಯಾತ್ರಿಕರೆಂಬುದಾಗಿ ನಿನ್ನ ವಾಕ್ಯ ನಮಗೆ ಸಾರಿ ತಿಳಿಸುವ ಹಾಗೆ ನಾವು ಬದುಕಿರುವಾಗಲೇ ನಿನ್ನವರಾಗುವಂತೆ, ನಿನ್ನ ಭಕ್ತರಾಗಿ ನಾವು ಜೀವಿಸುವಂತೆ ನಿನ್ನ ಮಹಾಕೃಪೆಯನ್ನು ದೇವರೇ ಅನುಗ್ರಹಿಸು. ಆ ಮರಣದ ಗಳಿಗೆ ಬರುವಾಗಲೂ ಕೂಡ ನಾವು ಸಿದ್ಧರಾಗಿ ಕರ್ತನೆ, ನಿನ್ನ ಉತ್ಥಾನದ ಮೂಲಕವಾಗಿ ಆ ನಿರೀಕ್ಷೆಯಲ್ಲಿ ಕರ್ತನೆ ನಾವು ಮುಂದೆ ಸಾಗುವಂತೆ ನಿನ್ನ ಕೃಪೆಯನ್ನು ದೇವರೇ ಅನುಗ್ರಹಿಸು. ತಿರುಗುವಂತೆ ಕರ್ತನೆ, ಪರಿಶುದ್ಧವಾದಂತಹ ಸನ್ನಿಧಾನದಲ್ಲಿ ತಲೆಬಾಗಿರುವಂತಹ ನಮ್ಮೆಲ್ಲರನ್ನ ಸಭೆಯಾಗಿ ಅರ್ಪಿಸಿರುವಂತ ಈ ಅಲ್ಪ ಕಾಣಿಕೆಯನ್ನ ದೇವಾಲಯ ಪಾಲನೆ ಮಾಡು. ಇದರಲ್ಲಿ ಒಂದು ಪೈಸೆ ಕೂಡ ವ್ಯರ್ಥ ಮಾಡಿ ಹೋಗದೆ ನಿನ್ನ ಅಮೂಲ್ಯವಾದಂತಹ ಸೇವೆಗಾಗಿ ಇದು ಸದ್ವಿನಿಯೋಗವಾಗಿ ಆ ಮೂಲಕ ಕರ್ತನೆ ನಮ್ಮೆಲ್ಲರಿಗೆ ನಿನ್ನ ಪರಲೋಕದ ಆಶೀರ್ವಾದ ಬರುವಂತೆ ಕೃಪೆ ಮಾಡು. ಈ ಪ್ರಾರ್ಥನೆ ಕೇಳಿದ್ದು ಯೇಸು ಕ್ರಿಸ್ತನ ಪರಿಶುದ್ಧವಾದಂತಹ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದಾಗಿದ್ದೇವೆ ನಮ್ಮ ದೇವರೇ, ಆಮೆನ್. ದಯಮಾಡಿ ಸಭೆಯವರು ಕುಳಿತುಕೊಂಡ್ರೆ ದೇವರ ವಾಕ್ಯದ ಸಂದೇಶವನ್ನು ಆಲಿಸುವುದಕ್ಕೆ ನಾವು ಸಿದ್ಧರಾಗುವ ಹಾಗೆ ಸಂಗೀತಗಳಲ್ಲಿ 289ನೇ ಸಂಗೀತದ 1 ಮತ್ತು 3ನೇ ಚರಣಗಳನ್ನ ರಾಗ ಮಾಡೋಣ. ಸಂಗೀತಗಳಲ್ಲಿ 289 ಅದರಲ್ಲಿ 1 ಮತ್ತು 3ನೇ ಚರಣಗಳನ್ನ ರಾಗ ಮಾಡೋಣ. ನಮ್ಮ ತಲೆಗಳನ್ನ ತಗ್ಗಿಸಿ ಪರಿಶುದ್ಧಾತ್ಮನಾಗಿರುವ ದೇವರು ನಮ್ಮ ಸಂಗಡ ಮಾತನಾಡುವಂತೆ ಮೌನವಾಗಿದ್ದು ಪ್ರಾರ್ಥನೆ ಮಾಡಿದ ನಮ್ಮನ್ನ ಬಾಳ ಬಗ್ಗೆ ಅತಿಶಯವಾಗಿ ಪ್ರೀತಿಸುವಂತ ನಮ್ಮ ಪರಲೋಕದ ತಂದೆಯಾದಂತ ದೇವರೇ, ನಿನ್ನ ಅತಿ ಪರಿಶುದ್ಧವಾದಂತ ನಾಮಕ್ಕೆ ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸುವಂತರಾಗಿದ್ದೇವೆ. ಕೃಪಾಳು ದೇವರೇ, ನಮ್ಮ ಜೀವನದಲ್ಲಿ ಒಂದು ವಿಶೇಷವಾದಂತ ಅವಕಾಶವನ್ನ, ಖರ್ಜೂರ ಗರಿಗಳ ಹಬ್ಬವನ್ನ ನಿನ್ನ ಮಕ್ಕಳಾದಂತ ನಾವು ನಿನ್ನ ಪವಿತ್ರವಾದಂತಹ ಆಲಯದಲ್ಲಿ ಕರ್ತನೆ, ನೀನು ನಮ್ಮ ಜೀವನದಲ್ಲಿ ಮಾಡಿರುವಂತಹ ಎಲ್ಲ ಮಹೋಪಕಾರಗಳನ್ನ ನೆನೆದು ಕರ್ತನೆ ನಿನ್ನ ಹೃದಯಂತರಾಳದಿಂದ ನಾವು ಕೂಡ ಕರ್ತನೆ ಹೊಸನ್ನ ಎಂಬುದಾಗಿ ನನ್ನ ಆರಾಧಿಸುವಂತೆ ಕೊಟ್ಟಂತ ಈ ಕೃಪೆಗಾಗಿ ದೇವರೇ ನಿನಗೆ ಸ್ತೋತ್ರವನ್ನ ಸಲ್ಲಿಸುವಂತರಾಗಿದ್ದೇವೆ. ಹೌದು ಕರ್ತನೆ, ನಿನ್ನ ಮಕ್ಕಳಾದಂತ ನಾವು ಈ ಪರಿಶುದ್ಧವಾದಂತಹ ಆಲಯಕ್ಕೆ ಬರುವಾಗ ನಿನ್ನ ಜೀವವುಳ್ಳ ವಾಕ್ಯ ಇವತ್ತು ನಮಗೆ ಏನು ಹೇಳ್ತದೆ ಎಂಬುದನ್ನ ಕೇಳುವುದಕ್ಕಾಗಿ ನಾವು ಸಿದ್ಧರಾಗಿ ನಿನ್ನ ಆಲಯವನ್ನ ನಾವು ಪ್ರವೇಶ ಮಾಡಿದ್ದೇವೆ. ಕೆಳಗೊಡೆಯನ್ನಾಗಿ, ಮೆಸ್ಸಿಯನ್ನಾಗಿ, ಶಾಂತಿಯ ನಾಶನಾಗಿ ಬಂದಂತ ನಮ್ಮ ದೇವರೇ, ನಿನ್ನ ದಿವ್ಯವಾದಂತಹ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರ ಸಂಗಡ ದೇವ ನೀನು ಮಾತನಾಡು. ನಿನ್ನ ವಾಕ್ಯವನ್ನ ನಾವು ಕೇಳಿ
ಅದರಂತೆ ನಡೆದು ನಮ್ಮ ಜೀವನದಲ್ಲಿ 100ರಷ್ಟು 60ರಷ್ಟು 30ರಷ್ಟು ಆದರೂ ಕೂಡ ಫಲಗಳನ್ನ ಕೊಡುವಂಥವ್ರು ನಾವಾಗುವುದಕ್ಕೆ ಕೃಪೆಯನ್ನು ದೇವ ನಮ್ಮೆಲ್ಲರ ಮೇಲೆ ಸುರಿಯ ಮಾಡು. ಈ ಪ್ರಾರ್ಥನೆ ಕೇಳೆಂದು ಯೇಸುವಿನ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರಾರ್ಥಿಸಬೇಡಾಗಿದ್ದೇವೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ವಿಶೇಷವಾದಂಥ ಆರಾಧನೆಯಲ್ಲಿ ಪ್ರಥಮವಾಗಿ ನನ್ನ ತಂದೆಯಾದಂಥ ದೇವರಿಗೆ ನನ್ನ ಉಪಕಾರಗಳನ್ನ ಸಲ್ಲಿಸುವಂತವರಾಗಿದ್ದೇನೆ. ನಮ್ಮ ಜೀವನದಲ್ಲಿ ಮತ್ತೊಂದು ಈ ವರ್ಷ ಖರ್ಜೂರ ಗರಿಗಳ ಭಾನುವಾರವನ್ನ ದೇವರ ಆಲಯದಲ್ಲಿ ನಾವು ಕಳೆಯುವಂತೆ, ದೇವರನ್ನು ಆರಾಧಿಸುವಂತೆ, ನಮ್ಮ ತಂದೆಯಾದಂಥ ದೇವರು ನಮ್ಮ ಜೀವನದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳಿಗಾಗಿ ನಾನು ಸರ್ವಶಕ್ತನಾಗಿರುವ ತಂದೆಯಾದಂಥ ದೇವರಿಗೆ ನನ್ನ ಉಪಕಾರಗಳನ್ನ ಸಲ್ಲಿಸುವಂತದ್ದಾಗಿದ್ದೇನೆ. ಮತ್ತು ಅದೇ ವೇಳೆಯಲ್ಲಿ ಆರಾಧನೆಯಲ್ಲಿ ಕೂಡಿ ಬಂದಿರುವಂತಹವೆಲ್ಲರನ್ನ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರೀತಿಯ ನಮ್ಮೆಲ್ಲರನ್ನ ವಂದಿಸುವಂತವರಾಗಿದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರೆಂದರೆ ಇಂದಿನ ನಮ್ಮ ಜ್ಞಾನಕ್ಕೆ ಕೊಡಲ್ಪಟ್ಟಂತಹ ದೇವರ ವಾಕ್ಯದ ಮುಖ್ಯ ಪ್ರಸ್ತಾಪವನ್ನು ನಾವು ಗಮನಿಸುವುದಾದರೆ, ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಶಾಂತಿಯ ಅರಸನು ಪ್ರವೇಶಿಸಲಿ ಎಂಬುದಾಗಿ, ಶಾಂತಿಯ ಅರಸನು ಪ್ರವೇಶಿಸಲಿ ಎಂಬುದಾಗಿ. ಕ್ರಿಸ್ತನಲ್ಲಿ ಆದ್ಮೇಲೆ ಜಗತ್ತಿನಾದ್ಯಂತ ಇವತ್ತಿನ ಭಾನುವಾರವನ್ನ ಎಲ್ಲ ಕ್ರೈಸ್ತ ಸಭೆ ಸಮುದಾಯಗಳು ಬಹಳ ವಿಜೃಂಭಣೆಯಿಂದ ಈ ಗರಿಗಳ ಹಬ್ಬವನ್ನ ಅಥವಾ ಭಾನುವಾರವನ್ನ ಆಚರಣೆ ಮಾಡುವಂಥದ್ದನ್ನ ಜಗತ್ತಿನಾದ್ಯಂತ ಎಲ್ಲ ಕ್ರೈಸ್ತ ಸಭೆಗಳಲ್ಲಿ ಇದನ್ನ ನಾವು ನೋಡ್ತಾ ಇದ್ದೇವೆ. ಈ ಒಂದು ಘಟನೆ ಖರ್ಜೂರ ಗರಿಗಳ ಭಾನುವಾರ ಅಥವಾ ಖರ್ಜೂರ ಗರಿಗಳ ಹಬ್ಬ ಎಂಬುದಾಗಿ ಹೇಳುವಾಗ ಇದು ಒಂದು ಚಾರಿತ್ರಿಕವಾದಂತಹ ಒಂದು ಘಟನೆ ಆಗಿದೆ. ನಮ್ಮ ರಕ್ಷಕನಾಗಿರುವಂತಹ ಯೇಸು ಸ್ವಾಮಿ ಆ ಯೆರೂಸಲೇಮ್ ದೇವಾಲಯವನ್ನ ಪ್ರವೇಶಿಸಿದಂತ ಒಂದು ಘಟನೆಯನ್ನ ಇಂದಿಗೂ ಕೂಡ ನಾವು ಬೆಳಕು ಹಾಕುವಂತ ಒಂದು ವಿಶೇಷವಾದಂತಹ ಆಚರಣೆ ಆಗಿದೆ. ಹಳೆ ಒಡಂಬಡಿಕೆ ಇಸ್ರಾಯೇಲರ ಜೀವನದಲ್ಲಿ ನಾವು ನೋಡುವಾಗ ಇಸ್ರಾಯೇಲ್ ಒಬ್ಬ ಮೆಸ್ಸಿಯನ್ನ ನಾವು ಎದುರು ನೋಡ್ತಾ ಇದ್ದೀವಿ. ಒಬ್ಬ ಮೆಸ್ಸಿಯ ಬರ್ತಾನೆ, ಒಬ್ಬ ರಾಜ ಬರ್ತಾನೆ, ಆತನ ಎಣ್ಣೆ ಮರಗಳ ಗುಡ್ಡದಿಂದ ಆತನು ಇಳಿದು ಬರ್ತಾನೆ ಅಂತಕ್ಕಂಥ ನಂಬಿಕೆಯಿಂದ ಆತನನ್ನ ಕಾಯುವಂತ ಒಂದು ಸಮಯವಾಗಿತ್ತು. ಅಂತ ಒಂದು ವಿಶೇಷವಾದಂತ ಸಂದರ್ಭದಲ್ಲಿ ಜಗದೊಡೆಯನಾಗಿ, ಮೆಸ್ಸಿಯನಾಗಿ, ಶಾಂತಿಯ ರಾಜನಾಗಿ ಯೇಸು ಸ್ವಾಮಿ ಆ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶಿಸುವಂತನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಪ್ರೀತಿಗಳು ದೇವಜನರೇ, ಇಸ್ರಾಯೇಲರ ನಂಬಿಕೆ ಎಂಬುದಾಗಿ ನಾವು ಹೇಳುವಾಗ ಈ ಮೆಸ್ಸಿಯನನ್ನ ಎರಡು ರೀತಿಯ ದೃಷ್ಟಿಕೋನದಿಂದ ಅವರನ್ನ ನಾವು ನೋಡ್ತಾ ಇದ್ದೀವಿ. ಮೆಸ್ಸಿಯರನ್ನ, ರಾಜನನ್ನ ನೋಡ್ತಾ ಇದ್ದೀವಿ. ಒಬ್ಬ ರಾಜ, ಒಬ್ಬ ಅರಸ ಕುದುರೆಯನ್ನೇ ಬಂದರೆ ಆತನು ಇನ್ನೊಂದು ರಾಜ್ಯದ ಒಟ್ಟಿಗೆ, ಇನ್ನೊಂದು ಸಮುದಾಯದ ಒಟ್ಟಿಗೆ ಆತನು ಯುದ್ಧವನ್ನ ಮಾಡಲಿಕ್ಕೆ ಬಂದಂತವರು ಅಥವಾ ಯುದ್ಧವನ್ನ ಸಾಧಲಿಕ್ಕೆ ಬಂದಂತವರು ಅಂತಕ್ಕಂಥ ನಂಬಿಕೆ ಅವರಲ್ಲಿ ಇತ್ತು. ಕುದುರೆಯನ್ನೇರಿ ಬಂದರೆ ಆತನು ಯುದ್ಧಕ್ಕೆ ಬಂದವರು ಅಥವಾ ಯುದ್ಧವನ್ನ ಗೆದ್ದು ಬಂದವರು ಎಂಬುದಾಗಿ ಅವರ ನಂಬಿಕೆ ಅವರಲ್ಲಿ ಇತ್ತು. ಅದೇ ವೇಳೆಯಲ್ಲಿ ಒಬ್ಬ ರಾಜ ಅಥವಾ ಒಬ್ಬ ಅರಸ ಕತ್ತೆ ಮರೆಯನ್ನ ಹತ್ತಿದವನಾಗಿ ಅವನು ಬರುವುದಾಗಿದ್ರೆ ಆ ರಾಜ ಯುದ್ಧಕ್ಕೆ ಬಂದವನನ್ನ ಸಮಾಧಾನವನ್ನು ಮಾಡೋದಕ್ಕಾಗಿ ಅಥವಾ ಸಂಧಾನವನ್ನು ಮಾಡಿಕೊಡೋದಕ್ಕಾಗಿ ಸಮಾಧಾನಕ್ಕಾಗಿ ಬಂದವರು ಅಂತಕ್ಕಂಥ ನಂಬಿಕೆ ಆ ಎಲ್ಲ ಇಸ್ರಾಯೇಲ್ ಜನರಲ್ಲಿ ಅದನ್ನ ನಾವು ಕಾಣ್ತಾ ಇದ್ದೀವಿ. ಆದ್ರೆ ಎಲ್ಲ ಜನರು ನೋಡ್ತಿರುವಂತದ್ದು ಒಬ್ಬ ರಾಜ ಬರ್ತಾನೆ, ಮೆಸ್ಸಿಯ ಬರ್ತಾನೆ, ಅರಸ ಬರ್ತಾನೆ, ಆತನು ಕುದುರೆಯನ್ನು ಏರಿ ಬರ್ತಾನೆ, ನಮಗೆ ಬೇಕಾದಂತದ್ದೆಲ್ಲವನ್ನ ಆತನು ಅನುಗ್ರಹಿಸ್ತಾನೆ ಎಂಬುದಾಗಿ ಎದುರು ನೋಡ್ತಕ್ಕಂಥ ಜನರನ್ನ ಯೇಸು ಸ್ವಾಮಿ ಯಾವುದ್ರ ಮೇಲೆ ಬರ್ತಾನೆ? ಕುದುರೆ ಮೇಲೆ ಬರಲಿಲ್ಲ. ಕತ್ತೆ ಮರೆಯನ್ನ ಏರಿದವನಾಗಿ ಯೇಸು ಸ್ವಾಮಿ ಆ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶ ಮಾಡಬೇಕಾದಂತ ಸಂದರ್ಭದಲ್ಲಿ ಜನರೆಲ್ಲ ಜಯಕಾರ ಹಾಕ್ತಾರೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ಆ ಹಳ್ಳಿಗೆ ಹೋಗಿ ಅಲ್ಲಿ ಕಟ್ಟಿರುವಂತಹ ಕತ್ತೆ ಬಾಗಿಲನ್ನು ನೀವು ಬಿಡಿಸ್ಕೊಂಡು ಬರ್ರಿ ಎಂಬುದಾಗಿ. ಯಾರಾದ್ರೂ ನಿಮ್ಗೆ ಕೇಳಿದರೆ ಅದು ಸ್ವಾಮಿಯವರಿಗೆ ಬೇಕಾಗಿದೆ ಎಂಬುದಾಗಿ ಅವರು ಕೇಳಿದ್ರು ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಕಳಿಸಿ ಆ ಕತ್ತೆ ಬಾಗಿಲನ್ನ ಹಾಕಿದವನಾಗಿ ಶಾಂತಿಯನ್ನ ಸ್ಥಾಪನೆ ಮಾಡೋದಕ್ಕಾಗಿ, ಸಮಾಧಾನವನ್ನ ಸ್ಥಾಪಿಸುವುದಕ್ಕಾಗಿ, ಸಮಾಧಾನದ ರಾಜನಾಗಿ ಆತನ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶ ಮಾಡ್ತಾನೆ. ಕ್ರಿಸ್ತನಲ್ಲಿ ಆತ್ಮೀಯರೇ, ಯೇಸು ಸ್ವಾಮಿ ಆ ಯೆರೂಸಲೇಮ್ ಪಟ್ಟಣವನ್ನ, ಯೆರೂಸಲೇಮ್ ನಗರವನ್ನ, ಯೆರೂಸಲೇಮ್ ದೇವಾಲಯವನ್ನ ಪ್ರವೇಶ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶಾಂತಿ ಕದರಿ ಹೋಗಿದ್ದು. ಆ ಸಂದರ್ಭದಲ್ಲಿ ಎಲ್ಲಿ ಕೂಡ ಶಾಂತಿ ಸಮಾಧಾನ ಇರಲಿಲ್ಲ. ಅಶಾಂತಿಯಿಂದ, ದುಃಖದಿಂದ, ನಾನಾ ವಿಧವಾದಂತಹ ಸಮಸ್ಯೆಗಳಿಂದ
ಜನರು ಒತ್ತಡಕ್ಕೆ ಬಲಿಯಾಗಿ ಜೀವಿಸ್ತಾ ಇದ್ರು. ಮುಖ್ಯವಾಗಿ ನಾವು ನೋಡ್ತಾ ಇದ್ದೀವಿ, ಒಂದು ಕಡೆಗೆ ನಾನಾವಿಧವಾದಂತಹ ಬಂಧನಕ್ಕೊಳಗಾದಂತಹ ಜನರಿದ್ರು, ಅದರ ಜೊತೆಗೆ ರೋಮ್ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ರು. ರೋಮಾಯರ ಆಡಳಿತದ ಮೂಲಕವಾಗಿ ಜನರು ಕೂಡ ಬೇಸತ್ತು ಹೋಗ್ಬಿಟ್ಟಿದ್ರು. ಅವರ ಕಾನೂನುಗಳು, ಕಟ್ಟಳೆಗಳು ಜನರೆಲ್ಲ ಬಹಳಷ್ಟು ನೋವುಗಳನ್ನು ಕೊಡೋದಕ್ಕೆ ಅವು ಮಾಡಿದ್ರು. ಆದ್ದರಿಂದ ಜನರ ನಿರೀಕ್ಷೆ ಅಂತ ಹೇಳಿದ್ರೆ, ಆ ಮೆಸ್ಸಿಯ ಬಂದಾಗ, ಆ ರಾಜ ಬಂದಾಗ, ಆ ರೋಮಾಯರ ಸರ್ಕಾರವನ್ನ ಕಿತ್ತುಕೊಂಡಿದ್ದಾರೆ, ರೋಮ್ ಆಳ್ವಿಕೆಯನ್ನ ಅಂತ್ಯಗೊಳಿಸ್ತಾನೆ, ಆತನೇ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ, ನಮಗೆ ಬೇಕಾದ ಎಲ್ಲವನ್ನ ಆತನ ಅನುಭವಿಸ್ತಾನೆ ಎಂಬುದಾಗಿ ಅವರು ನಂಬಿಕೊಂಡಂತವರಾಗಿದ್ದಾರೆ. ಹಾಗೆ ಕರ್ತನಲ್ಲಿ ಪ್ರೀತಿಸುವುದೇನೆಂದ್ರೆ, ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಾಗ ಯೇಸು ಸ್ವಾಮಿ ಆ ಯೆರೂಸಲೇಮ್ ನಗರವನ್ನು ಪ್ರವೇಶಿಸುವಾಗ ಕೆಲವೆಲ್ಲ ತಮ್ಮ ಬಟ್ಟೆಗಳನ್ನ ಹಾಸ್ತಾರೆ, ತಮ್ಮ ಬಟ್ಟೆಗಳನ್ನ ಬಿಚ್ಚಿ ಹಾಸ್ಕೊಂಡು, ಇನ್ನು ಕೆಲವರು ಗರಿಗಳನ್ನ, ಚಿಗುರುಗಳನ್ನ ಇಟ್ಟುಕೊಂಡು ಅವರು ಕರ್ತನಿಗೆ ಜಯವಾಗಲಿ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಹೋಸನ್ನ ಎಂಬುದಾಗಿ ಅವರು ಜೈಘೋಷ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಶಾಂತಿಯ ಅರಸನಾಗಿ ಬಂದಿರುವಂತಹ ಯೇಸು ಕೂಡ ಶಾಂತಿಯ ಸಂದೇಶವನ್ನು ಸಾರುವುದಕ್ಕಾಗಿ ನಮ್ಮ ರಕ್ಷಕನಾಗಿ ಬಂದಿದ್ದಾನೆ ಎಂಬುದಾಗಿ ತಿಳಿದು ಅನೇಕರಲ್ಲಿ ಜೈಘೋಷ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರ ಪ್ರಯುಕ್ತವಾಗಿ ಈ ಗರಿಗಳನ್ನ, ಖರ್ಜೂರ ಗರಿಗಳನ್ನ ಎಲ್ಲ ಸಭೆಗಳಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಇದು ಯಾಕೆ ಅಂತ ಕೇಳುವಾಗ ನೋಡಿ, ಇವತ್ತು ಸಾಮಾನ್ಯವಾಗಿ ನಮ್ಮ ಚರ್ಚ್ಗಳಲ್ಲಿ ಈ ಗರಿಗಳು ಚರ್ಚ್ ಮುಗಿದ ಮೇಲೆ ಏನ್ ಮಾಡ್ತಾರೆ ಎಲ್ಲರೂ? ಕೆಲವರು ಇಲ್ಲೇ ಹೋಗ್ಬೋದು, ಕೆಲವರು ಮನೆ ಹತ್ರ ಹೋಗ್ಬೋದು, ಅಲ್ವಾ, ಎಲ್ಲಿ ಬೇಕಾದ್ರೂ ಬಿಸಾಕ್ಬೋದು. ಆದ್ರೆ ಅನೇಕ ಕ್ರೈಸ್ತ ಸಭೆಗಳಲ್ಲಿ ಈ ಗರಿಗಳನ್ನ ತಮ್ಮ ಕೈಯಲ್ಲಿ, ಎಲ್ಲರ ಕೈಯಲ್ಲಿ ಒಂದೊಂದು ಗರಿಗಳು ಇಟ್ಕೊಂಡು ಬಂದಿರ್ತಾರೆ ಚರ್ಚ್ ಬರುವಾಗ. ಇವತ್ತು ನಾವು ನೋಡ್ತಾ ಇದ್ದೀವಿ ನಮ್ಮ ಸಭೆಗಳಲ್ಲಿ, ಇವತ್ತು ನಾವು ಮೆರವಣಿಗೆ ಹೋಗುವಾಗ ನಮ್ಮೆಲ್ಲರ ಕೈಯಲ್ಲಿ ಗರಿ ಇಲ್ಲ, ಎಲ್ಲ ಇಟ್ಕೊಂಡಿದ್ದೇವೆ ಇಲ್ಲ, ಮಕ್ಕಳು ಕೆಲವರು ಯಾರು ಇಟ್ಕೋಬೇಕು. ಮುಂದಿನ ವರ್ಷ ನೀವು ದೇವರು ನಮ್ಮನ್ನ ಜೀವಿತ ಸಂಖ್ಯೆಯಲ್ಲಿ ಇರಿಸಿ ದೇವರು ನಮಗೆ ಆಶೀರ್ವಾದ ಮಾಡಿದ್ರೆ ನಾವೆಲ್ಲರೂ ಕೂಡ ಆರಾಧನೆಗೆ ಬರುವ ಗರಿಗಳು ಇಟ್ಕೊಂಡು ದೇವರನ್ನ ಆರಾಧಿಸಬೇಕು. ಅನೇಕ ಕ್ರೈಸ್ತ ಸಭೆಗಳಲ್ಲಿ ಪ್ರತಿಯೊಬ್ಬರು ಕೂಡ ಆ ಗರಿಗಳನ್ನು ಇಟ್ಕೊಂಡು ಆರಾಧನೆಗೆ ಬರ್ತಾರೆ. ಮೆರವಣಿಗೆಯಾಗಿ ಕರ್ತನಿಗೆ ಜೈಘೋಷ ಮಾಡುತ್ತಾ ದೇವಾಲಯಕ್ಕೆ ಬಂದಂತ ಎಲ್ಲ ಭಕ್ತರು ತಮ್ಮ ಕೈಯಲ್ಲಿರ್ತಕ್ಕಂಥ ಗರಿಗಳನ್ನ ಆರಾಧನೆ ಮುಗಿದ ನಂತರ ಅದನ್ನೆಲ್ಲರೂ ಬಿಸಾಡೋದಿಲ್ಲ. ಅದನ್ನ ಹೋಗಿ ನಮ್ಮ ಮನೆಗಳಲ್ಲಿ ಆಶೀರ್ವದಿಸಲ್ಪಟ್ಟಂತಹ ಗರಿ 1 ವರ್ಷ ಕಾಲ ಅದನ್ನು ಕಾಯ್ದುಕೊಳ್ತಾರೆ. ಇಡೀ ವರ್ಷದವರೆಗೆ ಕಾಯ್ದುಕೊಳ್ತಾರೆ. ಬರೋ ವರ್ಷ ಬುದ್ಧಿ ಬುಧವಾರ ಬರ್ತದೆ. ಬುದ್ಧಿ ಬುಧವಾರ ಬರುವಾಗ ಆ ಗರಿನ ಸುಡ್ತಾರೆ ಮನೆಯಲ್ಲಿ. ಆ ಗರಿಯನ್ನ ಸುಟ್ಟು ಅದರ ಬೂದಿಯಿಂದ ಶಿಲುಬೆ ಮಾಡಿಕೊಂಡು ತಮ್ಮ ದೇಹ ಭಾಗಗಳಲ್ಲಿ ಹಂಚಿಕೊಂಡು ಪಶ್ಚಾತ್ತಾಪಕ್ಕೆ ಒಂದು ಸಂಕೇತಗಳಾಗಿ 1 ವರ್ಷಗಳ ಕಾಲ ಈ ಗರಿಯನ್ನು ಇಟ್ಕೊಂಡು ಅದನ್ನು ಆಶೀರ್ವದಿಸಲ್ಪಟ್ಟಂತಹ ಗರಿ ಎಂಬುದಾಗಿ ಅದನ್ನು ಆಚರಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಗರಿ ಎಂಬುದಾಗಿ ಹೇಳುವಾಗ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಇದೊಂದು ಜಯದ ಸಂಕೇತವಾಗಿತ್ತು, ವಿಜಯದ ಸಂಕೇತವಾಗಿತ್ತು. ಗರಿಗಳನ್ನ ಹಿಡಿದು ಜೈಘೋಷ ಮಾಡುವಂಥದ್ದು ಒಂದು ಜಯದ ಸಂಕೇತವಾಗಿತ್ತು. ದೇವರ ಆಲಯಕ್ಕೆ ಬರ್ತಕ್ಕಂಥ ನನ್ನನ್ನ, ನಮ್ಮನ್ನ ದೇವರು ಆ ಗರಿಗಳನ್ನು ಇಟ್ಟುಕೊಂಡು ನಾವು ಕರ್ತನಿಗೆ ಜೈಘೋಷ ಮಾಡುವಾಗ ಇಡೀ ವರ್ಷ ನಮ್ಮ ಜೀವನದಲ್ಲಿ ಜಯವನ್ನು ಕೊಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ಇಡೀ ವರ್ಷ ನಮ್ಮ ಜೀವನದಲ್ಲಿ ಸುಖ ಶಾಂತಿಗಳನ್ನ ದೇವರು ನಮಗೆ ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಆದ್ದರಿಂದ ಅಂತ ಶಾಂತಿಯ ಅರಸನಿಗೆ ನಾವು ಕೂಡ ಸ್ತೋತ್ರವನ್ನು ಸಮರ್ಪಿಸುತ್ತಾ ಇವತ್ತಿನ ವಾಕ್ಯದ ಮುಖ್ಯ ಪ್ರಸ್ತಾಪ ಹೇಳುವ ಹಾಗೆ ಶಾಂತಿಯ ಅರಸನು ಅಥವಾ ರಾಜನು ಪ್ರವೇಶಿಸಲಿ ಎಂಬುದಾಗಿ ಹೇಳುವಾಗ ನಾವು ಇವತ್ತು ಆ ಸ್ವಾಮಿಗೆ ಹೇಳಬೇಕು. ಏನಂತ ಹೇಳಿದ್ರೆ, ಸ್ವಾಮಿ ನನ್ನ ಹೃದಯದಲ್ಲಿ, ನನ್ನ ಮನೆಯಲ್ಲಿ, ನನ್ನ ಸಭೆಯಲ್ಲಿ ಶಾಂತಿಯ ಅರಸನಾಗಿ, ಸಮಾಧಾನದ ಪ್ರಭುವಾಗಿ ನೀನು ಪ್ರವೇಶ ಮಾಡು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಇವತ್ತಿನ ಪರಿಸ್ಥಿತಿಗಳೆಲ್ಲ ನಾವು ನೋಡುವಾಗ ನಮ್ಮಲ್ಲಿ ಶಾಂತಿ ಇದೆ, ಸಮಾಧಾನ ಇದೆ ಅನ್ನೋದಕ್ಕೆ ಹಿಂದೊಂದು 10-20 ವರ್ಷಕ್ಕೆ ಹೋದ್ರೆ ಬಹಳ ಸಮಾಧಾನ ಮಾಡ್ತಿದ್ವಲ್ವ, ಈಗ ಸಮಾಧಾನ ಇದೆ ನಮಗೆ ಬಹಳ ಸಮಾಧಾನವಾಗಿದ್ದು. ಈಗ ನನಗೆ ಯಾವ ಕೊರತೆ ಇಲ್ಲ, ಯಾವ ಚಿಂತೆ ಇಲ್ಲ ಅಂತೇಳಿ ಮತ್ತೆ ಒಂದು ಕ್ಷಣಾರ್ಧದಲ್ಲೇ ಇನ್ನೊಂದು 2-3 ನಿಮಿಷಗಳಲ್ಲೇ ನಮ್ಮ ಶಾಂತಿ ನಮಗೆ ಹೋಗ್ತದೆ. ಅಶಾಂತಿಯನ್ನ ಒಳಗಿಟ್ಕೊಂಡು ನಾವು ಅನೇಕ ಸಾರಿ ದೇವ್ರ ಮಕ್ಕಳಾದಂತ ನಾವು ಚಿಂತೆ ಮಾಡ್ತಾ ಇದ್ವಿ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ ಎಂಬ ಎಲ್ಲ ಅನುಕೂಲತೆಗಳು ಇವತ್ತು ದೇವರು ನಮ್ಗೆ ದಯಪಾಲಿಸಿಕೊಟ್ಟಿದ್ದಾನೆ. ಬೇಕಾದಂತ ಎಲ್ಲ ಮೇಲುಗಳನ್ನು ದೇವರು ನಮ್ಗೆ ದಯಪಾಲಿಸಿಕೊಟ್ಟಿದ್ದಾನೆ. ಆದ್ರೆ ಶಾಂತಿಯ ಅರಸನ ಪ್ರವೇಶ ನಮ್ಮಲ್ಲಿ ಆದ್ರೆ
ಶಾಂತಿಯನ್ನ ಕದಡುವಂತ ಸೈತಾನನ ಪ್ರವೇಶ ನಮ್ಮೊಳಗಾದಾಗ ನಮ್ಮ ಶಾಂತಿ ಸಮಾಧಾನ ಅದು ಸರ್ವನಾಶವಾಗಿ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಾವೆಲ್ಲ ಟಿವಿ ಮಾಧ್ಯಮಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇದ್ದೀವಿ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಕಳೆದ 1 ತಿಂಗಳಿಂದ ಯುದ್ಧ ನಡೀತಾನೆ ಇದೆ. ಶಾಂತಿಯ ಅರಸನಾಗಿ ಸಮಾಧಾನದ ಒಡೆಯನಾಗಿ ಯೇಸು ಸ್ವಾಮಿ ಯಾವ ಸ್ಥಳಕ್ಕೆ ಬಂದಿದ್ದು ಅಲ್ಲೇ ಒಂದು ಶಾಂತಿ ಕದರಿ ಹೋಗಿರ್ತಕ್ಕಂಥ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾವ ದೇಶಗಳಲ್ಲಿ ಯುದ್ಧ ನಡೀತಾ ಇದೆ? ಇಸ್ರೇಲ್, ಅಮೆರಿಕ ಮತ್ತೆ ಇರಾನ್, ಬೇರೆ ಬೇರೆ ರಾಷ್ಟ್ರಗಳು ಕೂಡ ಹರಡಿಕೊಳ್ತಾ ಇದೆ. ಯುದ್ಧಗಳನ್ನು ನಾವು ಗಮನಿಸುವಾಗ ಅನೇಕ ಬಡ ಜನರು, ಅನೇಕ ಮುಗ್ಧ ಜನರು, ಮಕ್ಕಳು ಕೂಡ ಯಾವುದೇ ತಪ್ಪಿಲ್ಲದಿದ್ರು ಕೂಡ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಅನೇಕ ಜನರು ಕಣ್ಣೀರಿಡ್ತಾ ಇದ್ದಾರೆ. ಶಾಂತಿಗಾಗಿ, ಸಮಾಧಾನಕ್ಕಾಗಿ ಕಣ್ಣೀರಿಡುವಂತ ಪರಿಸ್ಥಿತಿಗಳನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಇಡೀ ರಾಷ್ಟ್ರಗಳ ಮಧ್ಯದಲ್ಲಿ ಒಂದ್ ಕಡೆ ಶಾಂತಿ ಹಾಳಾಗಿ ಹೋಗ್ತಾ ಇದೆ. ರಾಜ್ಯದೊಳಗೆ ಕೂಡ ಶಾಂತಿ ಸಮಾಧಾನ ಹಾಳಾಗಿ ಹೋಗ್ತಾ ಇದೆ. ಇನ್ನು ಮನೆಯೊಳಗೆ ಶಾಂತಿ ಸಮಾಧಾನ ಕದರಿ ಹೋಗ್ತಾ ಇದೆ. ಕುಟುಂಬಗಳಲ್ಲಿ ಕೂಡ ಶಾಂತಿ ಸಮಾಧಾನ ಕದರಿ ಹೋಗ್ತಾ ಇದೆ. ಒಂದೇ ಕುಟುಂಬದಲ್ಲಿ ವಾಸ ಮಾಡತಕ್ಕಂಥ ಕುಟುಂಬದ ಸದಸ್ಯರಲ್ಲಿ ಕೂಡ ಏನಾಗ್ತಾ ಇದೆ? ಶಾಂತಿ ಸಮಾಧಾನ ಇಲ್ಲ. ಏನಾದರೂ ಒಂದು ಸಣ್ಣ ತಪ್ಪುಗಳಾಗಲು ಆಗುವಾಗಲೂ ಕೂಡ ಮನೆಯಲ್ಲಿ ಏನಾಗ್ತದೆ? ಸಹಿಸಿಕೊಳ್ಳುವಂತ ಒಂದು ಭಾವನೆ ಎಲ್ಲ ಕಡೆಗೆ ಒಂದು ಮಾಯವಾಗಿ ಹೋಗ್ತಾ ಇದೆ. ತಾಳಿಕೊಳ್ತಕ್ಕಂಥ ಭಾವನೆಗಳೆಲ್ಲ ಹಾಳಾಗಿ ಹೋಗ್ತಾ ಇದೆ. ಸ್ವಲ್ಪ ಸಣ್ಣ ವಿಷಯಗಳಾಗುವಾಗ ಇಡೀ ಮನೆಯ ಸಮಾಧಾನವನ್ನ, ಇಡೀ ಸಭೆಯ ಸಮಾಧಾನವನ್ನ, ಇಡೀ ಗ್ರಾಮದ ವಾಸ ಮಾಡತಕ್ಕಂಥ ಜನರ ಸಮಾಧಾನವನ್ನ ಇವತ್ತು ಆ ಸೈತಾನನು ಕೂಡ ಹಾಳು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಎಣ್ಣೆ ಮರಗಳ ಕುಟದಿಂದ ಯೇಸು ಆ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶ ಮಾಡಿದ ಹಾಗೆ ಇವತ್ತು ಸುಮಟಿ ಈ ಗ್ರಾಮವನ್ನ ಯೇಸು ಸ್ವಾಮಿ ಅಂತ ಪ್ರವೇಶ ಮಾಡ್ತಾ ಇದ್ದಾರೆ. ದೇವರ ಮಗನಾಗಿ ನಿನ್ನ ಹೃದಯವನ್ನ ಯೇಸು ಸ್ವಾಮಿಗೆ ನೀನು ಕೊಡುವುದಕ್ಕಾಗಿ ಸಿದ್ಧರಿದ್ದೀಯಾ ಅನ್ನುವಂಥ ಪ್ರಶ್ನೆ ಸ್ವಾಮಿ. ಇಂಥ ಗಚ್ಚುರ ಗರಿಗಳ ಹಬ್ಬವನ್ನ ಎಷ್ಟು ಸಾರಿ ನಾವು ಮಾಡಿದ್ದೇವೆ? ಎಷ್ಟು ಹಬ್ಬಗಳಾಗಿದೆ ನಮ್ಮ ಜೀವನಕ್ಕೆ ಗೊತ್ತಾಗಿಲ್ಲ. ಸುಮ್ಮನೆ ಗರಿ ಇಟ್ಕೊಂಡು ಮೆರವಣಿಗೆ ಮಾಡ್ಬಂದ್ರೆ ಸಂಪ್ರದಾಯವಾಗಿ ಕಾಣುತ್ತೇವೆ. ನನಗೆ ನಮಗೆ ಆಶೀರ್ವಾದ ಇಲ್ಲ. ನಮ್ಮ ಜೀವನದಲ್ಲಿ ದೇವರು ಈ ಲೋಕದಿಂದ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಇರಿಸಿದ್ದಾರೆ ಅಂತ ಹೇಳಿದ್ರೆ ಆ ದಿವ್ಯವಾದಂತ ಯೇಸು ಪ್ರಭುವಿನ ಆಶೀರ್ವಾದ ಇವತ್ತು ನಮ್ಮ ಮೇಲಿದೆ ಅಂತ ಹೇಳಿದ್ರೆ ಹೌದು ಸ್ವಾಮಿ, ನನ್ನ ಹೃದಯದಲ್ಲಿ ನೀನ್ ಬಾ ಸ್ವಾಮಿ, ನನಗೆ ನಿನ್ ಶಾಂತಿ ಸಮಾಧಾನವನ್ನು ಕೊಡು. ನನ್ನ ಮನೆಗಳಲ್ಲಿ, ನನ್ನ ಕುಟುಂಬಗಳಲ್ಲಿ, ನಾನು ವಾಸ ಮಾಡುವಂತಹ ಸ್ಥಳಗಳಲ್ಲಿ, ನಾನು ಕೆಲಸ ಮಾಡತಕ್ಕಂಥ ಸ್ಥಳಗಳಲ್ಲಿ ನಿನ್ನ ಶಾಂತಿಯ ಸಾಧನವಾಗಿ ನನ್ನನ್ನ ದೇವಾಲಯ ಉಪಯೋಗಿಸುವುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗ್ತದೆ. ಎಲ್ಲಿಯವರೆಗೆ ನಾವು ದೇವರ ಮೇಲೆ ದೀನತೆಯಿಂದ ಆ ಶಾಂತಿಯ ಅರಸನನ್ನ ನಾವು ಅವಮಾನ ಮಾಡುವುದಿಲ್ವೋ ಅಲ್ಲಿವರೆಗೆ ನಮ್ಮಲ್ಲಿ ಶಾಶ್ವತವಾದಂತಹ ಸಮಾಧಾನ ಅದು ನಮಗೆ ಖಂಡಿತವಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ಶಾಂತಿಯ ಅರಸನು ಆಳುವ ಬದಲು ಶಾಂತಿಯನ್ನ ಹಾಳು ಮಾಡುವಂತ ಸೈತಾನನು ನಮ್ಮನ್ನ ನಮ್ಮ ಕುಟುಂಬಗಳನ್ನ ಇವತ್ತು ಆಳುವಂತದ್ದಾಗಿದ್ದಾನೆ. ಅದರಿಂದ ಇವತ್ತು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಟ್ಟು ಧೀರತೆಯಿಂದ ನಾವು ದೇವರನ್ನ ಪ್ರಾರ್ಥನೆ ಮಾಡೋಣ. ಅಂತ ದಿವ್ಯವಾದಂತಹ ಆಶೀರ್ವಾದದ ಮೂಲಕವಾಗಿ ಶಾಂತಿಯ ಅರಸನಾಗಿರ್ತಕ್ಕಂಥ ಯೇಸು ಸ್ವಾಮಿ ನಮ್ಮನ್ನ ಪ್ರವೇಶ ಮಾಡಲಿ. ಇನ್ನೊಂದು ಘಟನೆ ನಾವು ಗಮನಿಸುವಾಗ ಈ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿಯ ಯೆರೂಸಲೇಮ್ ಪಟ್ಟಣವನ್ನ ಪ್ರವೇಶ ಮಾಡಬೇಕಾದಂತ ಸಂದರ್ಭದಲ್ಲಿ ಬಹಳಷ್ಟು ಜನರಲ್ಲಿದ್ದರು. ಬಹಳಷ್ಟು ಜನರು ಹೊಸನ್ನ ದಾವೀದ ಕುಮಾರನಿಗೆ ಜಯ ಎಂಬುದಾಗಿ ಘೋಷಣೆ ಮಾಡತಕ್ಕಂಥ ಅನೇಕ ಜನರನ್ನ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರಾಮುಖ್ಯವಾಗಿ ಹೊಸ ಒಡಂಬಡಿಕೆಯ ವೇದ ಪಂಡಿತರ ಅಭಿಪ್ರಾಯದಂತೆ ಅವರು ಅಲ್ಲಿದ್ದಂಥ ಜನರನ್ನ 3 ವಿಭಾಗಗಳನ್ನಾಗಿ ಅವರು ಮಾಡ್ತಾರೆ. ಮುಖ್ಯವಾಗಿ ನಾವು ಗಮನಿಸುವಾಗ 3 ರೀತಿಯ ಜನರು ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರಂತೆ. ಮೊದಲನೇ ಒಂದು ಗುಂಪು ಏನಂತ ಹೇಳಿದ್ರೆ ಯೇಸುವಿನಿಂದ ಬಿಡುಗಡೆ ಹೊಂದಿದಂತ ಜನರು ಆ ಮೆರವಣಿಗೆಯನ್ನು ಭಾಗವಹಿಸಿದವರು. ಎರಡನೇ ಒಂದು ಗುಂಪು ಯೇಸುವಿನಿಂದ ಉಚಿತವಾದಂತ ಲಾಭಗಳನ್ನ ಎದುರು ನೋಡ್ತಕ್ಕಂಥ ಜನರಾಗಿದ್ದಾರೆ. ಯೇಸುವಿನಿಂದ ಉಚಿತವಾದಂತ ಲಾಭಗಳನ್ನ ಯೇಸುವಿನ ಬಳಿಗೆ ಹೋದರೆ ನಮ್ಗೆ ಏನಾದರೂ ಸಿಗ್ತದೆ ಅಂತಕ್ಕಂಥ ನಂಬಿಕೆಯನ್ನು ಇಟ್ಟುಕೊಂಡು ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಮೂರನೇ ಒಂದು ಗುಂಪು ಅಲ್ಲಿದ್ದಂಥ ಜನರು ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತವರು ಯಾವ ನಿರೀಕ್ಷೆಗಳಿರಲಿಲ್ಲ. ಅವ್ರಿಗೆ ಏನಾಗ್ತದೆ ಅಂತ ಹೇಳಿ ನೋಡಕ್ ಬಂದಿರೋರು, ಏನಾಗ್ತದೆ ಅಂತ ಹೇಳಿ ಒಂದು ತಂದೆ ಆಗಿರ್ತಕ್ಕಂಥ ಉದ್ದೇಶಗಳನ್ನು ಇಟ್ಟುಕೊಂಡು
ಇಟ್ಟುಕೊಂಡು ನಮ್ಮ ಸ್ವಲಾಭಗಳನ್ನು ಇಟ್ಟುಕೊಂಡು ಅಲ್ಲಿ ಏನ್ ನಡೀತದೆ ಅಥವಾ ಏನಾಗ್ತದೆ ಅಂತ ಹೇಳಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತ ಜನರಾಗಿ ಪ್ರಿಯ ಬಿಡುಗಡೆ ಕೊಟ್ಟಂತ ಜನರೆಂಬುದಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ತನ್ನ 3.5 ವರ್ಷಗಳ ಸೇವಾ ಜೀವನದಲ್ಲಿ ಯಾರಿಗೂ ಬೇಡವಾಗಿರ್ತಕ್ಕಂಥ ಜನರ ಬಳಿಗೆ ಆಗುವಂತ ಯೇಸು ಹುಟ್ಟಿದ್ದು ಅವರಲ್ಲಿ ಬೆತ್ಲೆಹೇಮಿನಲ್ಲಿ ಬೆಳೆದದ್ದು ಅವರನ್ನು ಬೆಳೆದ ಸ್ವಾಮಿ ನಜರೇತಿನಲ್ಲಿ ಸೇವೆ ಮಾಡಿದ್ದು ಎಲ್ಲಿ ಹುಟ್ಟಿದ್ದು ಬೆತ್ಲೆಹೇಮು ಬೆಳೆದಿದ್ದು ನಜರೇತು ಸೇವೆ ಕಪೇನು ಗಲಿಲಾಯ ಅಂತ ಹೇಳಿದ್ದಾರೆ. ಈ 3 ಬಹಳ ಪ್ರಾಮುಖ್ಯವಾದಂತಹ ಸ್ಥಳಗಳು ಯೇಸುವಿನ ಜೀವನದಲ್ಲಿ. ಅದು ನಜರೇತನ್ನ ಬಿಟ್ಟು ಗಲಿಲಾಯವನ್ನ ಅಥವಾ ಆ ಗಲಿಲಾಯದ ಭಾಗವನ್ನ ಆಯ್ಕೆ ಮಾಡಿಕೊಳ್ತಾರೆ. ಯೇಸುವಿನ ಕಾಲದಲ್ಲಿ ಆ ಗಲಿಲಾಯದ ಜನರು ಅಂತ ಹೇಳಿದ್ರೆ ಸಮಾಜದ ಹಂಚಿಗೆ ತರಲ್ಪಟ್ಟಂತವರಾಗಿದ್ರು, ನಾನಾ ವಿಧವಾದಂತಹ ಸಮಸ್ಯೆಗಳನ್ನು ಅನುಭವಿಸತಕ್ಕಂಥ ಜನರಾಗಿದ್ರು, ಯಾರಿಗೂ ಬೇಡದೇ ಆಗಿರತಕ್ಕಂಥ ಜನರಾಗಿದ್ರು, ಅನೇಕ ಕಾಯಿಲೆಗಳಿಂದ ದಿನನಿತ್ಯ ಯಾತ್ರೆ ಪಡ್ತಾ ಇದ್ರು. ಆದ್ದರಿಂದ ಯೇಸು ಸ್ವಾಮಿ ಅಂತ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅವ್ರ ಬಳಿಗೆ ಹೋಗಿ ಅವರಿಗೆ ಅವರ ಬದುಕನ್ನ ಕಟ್ಟಿಕೊಡುವಂತ ಕಾರ್ಯವನ್ನ ಯೇಸು ಸ್ವಾಮಿ ಮಾಡ್ತಾರೆ. ಅವರನ್ನ ಸ್ವಸ್ಥಪಡಿಸ್ತಾನೆ, ಗುಣಪಡಿಸ್ತಾನೆ. ಅಂತವರನ್ನೇ ತನ್ನ ಶಿಷ್ಯರನ್ನಾಗಿ ಸ್ವಾಮಿ ಮಾಡಿಕೊಳ್ಳುವಂತ ನಾವು ನೋಡ್ತಾ ಇದ್ದೇವೆ. ಅವರ ಪೇತ್ರನಲ್ಲ ಕೂಡ ನಾವು ನೋಡುವಾಗ ಯೇಸು ಸ್ವಾಮಿಯ ಶಿಷ್ಯರಾಗುವ ಒಂದು ಪೇತ್ರ ಏನ್ ಮಾಡ್ತಿದ್ದಾರೆ, ಗಲಿಲಾಯದ ಸಮುದ್ರದಲ್ಲಿ ನೀರು ನಡೀತಾರೆ, ನನ್ನ ಹಿಂದೆ ಬಾರಿಯನ್ನು ನಾನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತಾರೆ ಅಂತ ಹೇಳುವಾಗ ಯೇಸು ಸ್ವಾಮಿಯನ್ನಾದರೂ ಸಂಧಿಸುವಂತ ಒಟ್ಟಿಗೆ ಆತನ ಸೇವೆಯನ್ನು ಪ್ರಾರಂಭಿಸುವಂತ ಈ ಎಲ್ಲ ಸೇವೆ ಮಾಡಿದಂತ ಯೇಸುವಿನ ಎಲ್ಲ ಪಟ್ಟಣದ ಸುತ್ತಮುತ್ತಲಿನ ಜನರು ಅನೇಕರು ಯೇಸುವಿನ ಸ್ವಸ್ಥತೆಯನ್ನು ಪಡ್ಕೊಂಡಿದ್ರು, ಬಿಡುಗಡೆಯನ್ನು ಹೊಂದಿದ್ರು. ಯೇಸುವಿನ ಅನೇಕ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಆ ಒಂದು ಖರ್ಜೂರ ಕೈಗಳ ಹಬ್ಬದಲ್ಲಿ ತಮ್ಮ ಹೃದಯಾಂತರಾಳದಿಂದ ಜಯಘೋಷ ಮಾಡ್ತಾರೆ. ಹೊಸನ್ನ ದೇವರ ಕುಮಾರನಿಗೆ ಜಯ ಅಂತ ಹೇಳುವಾಗ ಹೃದಯ ತುಂಬಿ ದೇವರಿಗೆ ಸ್ತೋತ್ರ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಅವರ ಜೀವನದಲ್ಲಿ ಆ ಕ್ರಿಸ್ತನ ಮೂಲಕವಾಗಿ ಅನೇಕ ಅದ್ಭುತ ಮಹಾಕಾರ್ಯಗಳನ್ನ ಬಿಡುಗಡೆಯನ್ನ ಹೊಂದಿದಂತಹ ಜನರಾಗಿ ನಾನು ಹೇಳಿದೆ. 2ನೇ ಗುಂಪಿನ ಜನರು ಬಂದೆ. 2ನೇ ಗುಂಪಿನವರಾದ್ರೆ ಉಚಿತವಾದಂತಹ ಲಾಭಗಳನ್ನು ಇಟ್ಕೊಳ್ತಾರೆ. ಇದರಲ್ಲಿ ಮುಖ್ಯವಾಗಿ ಯೇಸು ಸ್ವಾಮಿ 5,000 ಜನರಿಗೆ ಊಟ ಮಾಡಿಸಿದಂತ ಒಂದು ಘಟನೆ. 5 ರೊಟ್ಟಿ 2 ಬೀಜಗಳಿಂದ ಎಷ್ಟು ಸಾವಿರ ಜನರಿಗೆ ಊಟ ಮಾಡಿಸ್ತಾನೆ ಸ್ವಾಮಿ? 5,000 ಜನರಿಗೆ ಊಟ ಮಾಡಿ ನೋಡ್ರಿ. ಅಲ್ಲಿ ಬಂದಂತ 5,000 ಜನರು ಕೂಡ ನಿಜವಾದ ದೇವರ ವಾಕ್ಯವನ್ನು ಕೇಳಿ ಬಂದವರ. ಅನೇಕರಲ್ಲಿ ಬಂದು ನೋಡುವಾಗ ಯೇಸು ಸ್ವಾಮಿ ಹಿಂದೆ ಹೋದರೆ ನಮ್ಗೆ ಏನ್ ಸಿಗ್ತದೆ? ಫ್ರೀ ಊಟ ಸಿಗ್ತದೆ, ಫ್ರೀ ಊಟ ಸಿಗ್ತದೆ ಎಂದಾಗಿ ನಮ್ಮ ಒಂದು ಸ್ವ ಲಾಭಗಳನ್ನ ನಿರೀಕ್ಷೆಗಳನ್ನು ಇಟ್ಟುಕೊಂಡೇ ಆ ಮೆರವಣಿಗೆಯಲ್ಲಿ ಅವರು ಕೂಡ ಜಯ 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 ಎಂಬುದಾಗಿ ಜಯಕಾರ ಹಾಕ್ತಾರೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇವತ್ತಿನ ನಮ್ಮ ಸಭೆಗಳನ್ನ ನಮ್ಮ ಪ್ರಾರ್ಥನಾ ಕೂಟಗಳನ್ನ ನಾವು ನೋಡುವಾಗ ನಮ್ಮಲ್ಲಿ ಒಂದು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ನಿಜವಾಗ್ಲೂ ದೇವಾಲಯಕ್ಕೆ ಹೋದ್ರೆ ನನಗೆ ಬಿಡುಗಡೆ ಆಗ್ತದೆ, ನಿಜವಾಗ್ಲೂ ನನಗೆ ದೇವರು ಬಿಡುಗಡೆಗೊಳಿಸಿದ್ದಾರೆ ಎಂಬುದಾಗಿ ದೇವಾಲಯಕ್ಕೆ ಬಂದು ಆತನಿಗೆ ಹೊಸದ ಎಂಬುದಾಗಿ ಜಯಘೋಷ ಮಾಡ್ತಾ ಇದ್ದೇವ, ಅಥವಾ ನಾವು ಕೂಡ 2ನೇ ಗುಂಪಿನವರ ಹಾಗೆ ಅನೇಕ ಸಾರಿ ಉಚಿತವಾದಂತ ಲಾಭಗಳನ್ನ, ದೈಹಿಕವಾದಂತ ಲೌಕಿಕವಾದಂತ ಆಹಾರವನ್ನ ನಿರೀಕ್ಷೆ ಮಾಡಿಕೊಂಡು ನಾವು ದೇವಾಲಯಕ್ಕೆ ಬರ್ತಾ ಇದ್ದೇವ ಅನ್ನುವಂಥ ಪ್ರಶ್ನೆಗಳನ್ನು ಇವತ್ತು ನಾವು ಮಾಡಿಕೊಳ್ಬೇಕಾಗಿದೆ. ನೋಡಿ, ಚರ್ಚ್ಗಳಲ್ಲಿ ಯಾವಾಗ ತುಂಬ್ತಾರೆ? ಚರ್ಚ್ ತುಂಬುದು ಯಾವಾಗ? ಏನ್ ಪಾಸ್ಟರ್ ಹೇಳ್ತಾರೆ ಬೇಜಾರು ಮಾಡ್ಕೋಬೇಡ್ರಿ, ಚರ್ಚ್ ಎಲ್ಲ ತುಂಬಿ ಹುಡುಕುದು ಯಾವಾಗ? ನಮ್ಮ ಸುಬಡ್ಡಿ ಚರ್ಚ್ ಒಂದಲ್ಲಿ ಎಲ್ಲ ಚರ್ಚ್ ಯಾವಾಗ ತುಂಬಿರ್ತಾರೆ? ಚರ್ಚ್ ಕ್ರಿಸ್ಮಸ್ ಆರಾಧನೆ, ಹಬ್ಬದ ಆರಾಧನೆ, ಮದ್ರಿ ಯಾವಾಗ್ರಿ? ಮದುವೆ ಟೈಮ್, ಮದ್ರಿ ದುಡಿಗಳಿದೆ, ಮದ್ರಿ ಒಂದ ಉತ್ತರವಾಗೈತೆಲ್ಲ. ಹಬ್ಬದ ಆರಾಧನೆ, ದುಡಿಗಳ ಆರಾಧನೆ ಈಸಿ ಉತ್ತರ. ಊಟ ಯಾವಾಗಿರ್ತೋ ಚರ್ಚ್ ತುಂಬ್ತದೆ ಎಲ್ಲ ಚರ್ಚ್ಗಳಲ್ಲಿ. ಇವತ್ತು ನಾವು ಕೂಡ ಯೆರೂಸಲೇಮಿನ ನಗರವನ್ನ ಯೇಸು ಪ್ರವೇಶ ಮಾಡುವಾಗ ಒಂದು ಗುಂಪಿನ ಜನ ಯೇಸುವಿನಿಂದ ಬಿಡುಗಡೆಯಾಗಿದೆ, ಸ್ವಸ್ಥತೆಯಾಗಿದೆ, ಹೊಸನ್ನ ಎಂಬುದಾಗಿ ಜಯಕಾರ ಹಾಕ್ತಾ ಇದ್ರು. ಆದ್ರೆ 5,000 ಜನರೊಟ್ಟಿಗೆ ಊಟ ಮಾಡಿದಂತ ಅನೇಕರು ಇವತ್ತು ನನಗೆ ಊಟ ಸಿಗಬಹುದು, ಲೌಕಿಕವಾದಂತ ಆಹಾರವನ್ನ
ನಿರೀಕ್ಷೆ ಮಾಡಿಕೊಂಡು ಸ್ವಲಾಭವನ್ನು ಇಟ್ಟುಕೊಂಡು ಆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು. ಮೂರನೇ ಒಂದು ಗುಂಪಿನ ಜನರನ್ನ ನಾವು ಗಮನಿಸೋದಾದ್ರೆ ಪ್ರಿಯರೇ, ಇಲ್ಲಿ ಏನಾಗ್ತದೆ ಅಂತ ನೋಡಕ್ ಬಂದಿದ್ರು. ಮೆರವಣಿಗೆಗಳಿಗೆ ಏನಾಗ್ತದೆ ಅಂತ ಹೇಳಿ ನೋಡಕ್ ಅವ್ರು ಯಾರು ಅಂತ ಹೇಳಿದ್ರೆ ಅಂದಿನ ರಾಜಕೀಯ ನಾಯಕರು, ಧಾರ್ಮಿಕ ಮುಖಂಡರು ಕೂಡ ಆ ಮೆರವಣಿಗೆಯಲ್ಲಿ ಅವರು ಭಾಗವಹಿಸ್ತಾರೆ. ಈ ಒಂದು ಮೂರನೇ ಗುಂಪಿನ ಜನರಿಗೆ ನಿಜವಾಗ್ಲೂ ಯೇಸು ಸ್ವಾಮಿಗೆ ಜೈಕಾರ ಹಾಕ್ಲಿಕ್ಕೆ ಮನಸ್ಸಿಲ್ಲ. ನಿಜವಾಗ್ಲೂ ಯೇಸುವನ್ನ ಹೋಸನ್ನ ಎಂಬುದಾಗಿ ಕರೀಲಿಕ್ಕೆ ಅವರಿಗೆ ಮನಸ್ಸು ಹೋಗ್ತಾ ಇಲ್ಲ. ಕರ್ತನ ಹೆಸರಿನಲ್ಲಿ ಬರುವವರಿಗೆ ಜಯ, ದಾವೀದನ ಕುಮಾರನಿಗೆ ಜಯ ಅಂತ ಹೇಳಿ ಅವ್ರು ಹೇಳಿಕ್ಕೆ ಮನಸ್ಸು ಒಪ್ಪಿಲ್ಲ. ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಆ ಯೆರೂಸಲೇಮ್ ಹಾದಿಯಲ್ಲಿ ಯೇಸುವಿನ ಈ ಕಚ್ಚೂರಿ ಬೈಗಳ ಹಬ್ಬದ ಮೆರವಣಿಗೆ ಹೋಗುವಾಗ ಅವರು ಜಯ ಅಂತ ಹೇಳ್ತಾರೆ. ಗುಂಪನಾಗ ಏನ್ ಹೇಳ್ತೀವಿ ನಾವು ಕೆಲಸ ಗುಂಪನಾಗ ಹೋಗಿಲ್ಲ ಅಂತ ಹೇಳ್ತಾರೆ. ಅಲ್ಲ, ನೀವೆಲ್ಲ ಚರ್ಚೆಗೆ ಬಂದಿರಲಿಲ್ಲ, ಎಲ್ಲ ಒಬ್ರು ಯಾರು ನಿಂತ್ಕೊಂಡು ಹೇಳ್ತಾರೆ ಪಾಸ್ಟರ್ ಜೈ ಅಂದ ತಕ್ಷಣ ಎಲ್ಲರೂ ಏನಂತೀವಿ, ಇವ್ರ ನಿಜವಾಗ್ಲೂ ಪಾಸ್ಟರ್ ಮಾತಾಡ್ಸಕ್ ಬರ್ತಿಲ್ಲ ಅಂದ್ರೆ ಕೂಡ ಮಾಡ್ತೀವಿ, ಜೈ ಅಂದ್ಕೊಳ್ತೀವಿ. ಇಲ್ಲಿ ಬಂದಂತ ಜನರು ಏನ್ ಮಾಡ್ತಾ ಇದ್ರು, ಅಲ್ಲಿ ಅವರು ಜೈ ಅಂತ ಹೇಳ್ತಾ ಇದ್ರು. ಉದ್ದೇಶ ಬೇರೆ ಇದೆ. ಯೇಸುವನ್ನ ಯಾವ ರೀತಿಯಾಗಿ ಆತನ ಮುಗಿಸ್ಬೇಕು, ಆತನ ಸೇವೆಯನ್ನು ಯಾವ ರೀತಿಯಾಗಿ ಮುಕ್ತಾಯ ಮಾಡಬೇಕು, ಏನ್ ನಡೀತದೆ ಎಂಬುದಾಗಿ ಒಳಗೆ ದುರದ್ದೇಶಗಳನ್ನು ಇಟ್ಕೊಂಡು ಆ ಜನ ಬಂದಿದ್ರು. ಮೂರನೇ ಗುಂಪಿನ ಜನರು ಎಲ್ಲರೂ ಜೈ ಹೇಳುವಾಗ ಅವರು ಜೈ ಅಂತ ಹೇಳ್ತಾರೆ. ಪ್ರಿಯ ದೇವರ ವಾಕ್ಯ ಇವತ್ತು ನನಗೆ ನಮಗೆ ಎಚ್ಚರಿಸ್ತಾ ಇದೆ. 10ರಲ್ಲಿ 11 ಆಗ್ಬಾರ್ದು, 10ರಲ್ಲಿ 11 ಆಗ್ಬಾರ್ದು ಅಲ್ವಾ? ಸಂಪ್ರದಾಯಗಳನ್ನ, ಆಚಾರ ವಿಚಾರಗಳನ್ನ, ಗುಂಪುಗಳನ್ನ ನಾವು ಹೋಗದೆ ವೈಯಕ್ತಿಕವಾದಂತಹ ಆಶೀರ್ವಾದಗಳನ್ನ ಸ್ವಾಮಿ ಅಂತ ನಾವು ಬೇಡುವಂತರಾಗಿರ್ಬೇಕು. ಇನ್ನು ಅನೇಕರನ್ನು ನಾವು ಕೇಳುವಾಗ ಸಭೆಗಳಲ್ಲಿ, ಸಮಾಜಗಳಲ್ಲಿ ಅನೇಕರ ಮೇಲೆ ನಂಬಿಕೆ ವಿಶ್ವಾಸಗಳಿಟ್ಟಾಗ ಅವ್ರ ನಂಬಿಕೆಗೆ ವಿಶ್ವಾಸಕ್ಕೆ ದ್ರೋಹ ಮಾಡಿದಾಗ, ಯಾಕಪ್ಪ ನಿನ್ನೆ ಬಹಳಷ್ಟು ನಂಬಿಕೆ ಇಟ್ಟಿದ್ದೆ ನಾನು, ನೀನು ಒಳ್ಳೆಯವರಲ್ಲ, ಬಹಳ ಒಳ್ಳೆಯವರು, ನಿಮ್ಮ ತಂದೆ ತಾಯಿ ಒಳ್ಳೆಯವರು, ನಿಮ್ಮ ಅಜ್ಜ ತಾತ ಒಳ್ಳೆಯವರು, ನೀವು ಒಳ್ಳೆಯವರೇ, ಚರ್ಚೆ ಪ್ರಚಾರ ಮಾಡ್ತಿದ್ದಿ, ಪ್ರಾರ್ಥನೆ ಮಾಡ್ತಿದ್ದಿ, ಕಾಣಿಕೆ ಇರ್ತಿದ್ದಿ, ಸೇವೆ ಎಲ್ಲ ಮಾಡ್ತಾ ಇದ್ದೀನಿ, ನೀನು ಯಾಕೆ ಇಂಥ ಕೆಲಸ ಮಾಡಿ, ಯಾಕೆ ದ್ರೋಹ ಮಾಡಿದ್ವಿ ಅಂತ ಹೇಳುವಾಗ ಅನೇಕರು ಬಂದು ಹೇಳ್ತಾರೆ, ಪಾಸ್ಟರೇ ನನಗೆ ನಿಮ್ಮ ಮೇಲೆ, ಯಾರ ಮೇಲೆ, ಸಭೆ ಮೇಲೆ ನನಗೇನಿಲ್ಲ, ನಾನು ಒಳ್ಳೆಯವನೇ, ನೀವು ಒಳ್ಳೆಯವರೇ, ಆದ್ರೆ ನಾನು ಏನ್ ಮಾಡ್ಬಿಟ್ಟೆ, ಆ ಗುಂಪಿನಾಗ ಸೇರ್ಕೊಂಡು ಅವರೆಲ್ಲ ಏನ್ ಹೇಳ್ತಾ ಇದ್ರು, ಅವ್ರು ಹೇಳಿದ್ರೆ ನಾನು ಕೇಳಿದೆ. ಆ ಗುಂಪಿನ ಜನರೊಟ್ಟಿಗೆ ನಾನು ಗುಂಪಿನಲ್ಲಿ ಏನಂದೆ, ಗುಂಪಿನೊಳಗ ಹೋಗಿತ್ತ ಅಂತ. ಇವತ್ತು ಅನೇಕರು ತಮ್ಮ ಈ ವಿಶ್ವಾಸವನ್ನ ಹೇಳುವಂತ ನಾವು ನೋಡ್ತಾರೆ. ಪ್ರಿಯ ದೇವರೇ, ಇಲ್ಲಿ ಬಂದಂತ ಧಾರ್ಮಿಕ ಮುಖಂಡರು, ರಾಜಕೀಯ ನಾಯಕರು ಏನಾಗ್ತದೆ ನೋಡುವಂತಾಗಿ ಬಂದು ತಮ್ಮ ಕುರ್ಚಿಗಳನ್ನ, ತಮ್ಮ ಸ್ಥಾನಗಳನ್ನ ಭದ್ರಪಡಿಸುವುದಕ್ಕಾಗಿ ಅವರಲ್ಲಿ ಪ್ರಯತ್ನ ಪಡಿಸುವಂತ ನಾವು ನೋಡ್ತಾರೆ. ಹಾಗಿದ್ರೆ ಕರ್ತನಲ್ಲಿ ಪ್ರೀತಿಗಳು ದೇವರೇ, ಈ ಖರ್ಚುಗಳ ಹಬ್ಬ ಇವತ್ತು ನನಗೆ, ನಮಗೆ ಸ್ವಾಮಿ ಪ್ರಶ್ನೆ ಮಾಡ್ತಾರೆ, ಈ 3 ಗುಂಪಿನವರಲ್ಲಿ ನಿನ್ನ ಗುಂಪು ಯಾವುದು? ನಿಮ್ಮ ಗುಂಪು ಯಾವ್ದು? ನೀವು ಅದಕ್ಕೆ ಹೇಳಿ, ನಾನು ನಿಮಗೆ ಹೇಳಿ, ಈ 3 ಜನರ ಗುಂಪಿನಲ್ಲಿ ನಿಮ್ಮ ಗುಂಪು ಯಾವುದು? ಸುಮ್ಮನೆ ಚರ್ಚ್ನಾಗ ಏನ್ ನಡೀತದೆ ನೋಡಕ್ ಬಂದಿಲ್ಲ, ಅಥವಾ ಚರ್ಚೆಗೆ ಹೋದ್ರೆ ಏನಾದ್ರೂ ಮುಂದೆ ಸ್ಥಾನಮಾನಗಳು ಲಾಭ ಸಿಕ್ಕದಂತ ಬಂದಿಲ್ಲ, ಅಥವಾ ನಿಜವಾಗ್ಲೂ ಯೇಸುವಿನಿಂದ ಬಿಡುಗಡೆ ಆಗ್ತದೆ, ಯೇಸು ನನ್ನ ಕುಟುಂಬವನ್ನು ಕಟ್ತಾರೆ, ನನ್ನ ಬದುಕನ್ನ ಆತನು ಬದಲಾಯಿಸ್ತಕ್ಕಂಥ ನಿರೀಕ್ಷೆ ಬಂದಿದೆ. ಈ 3ರಲ್ಲಿ ನಮ್ಮ ಗುಂಪು ಯಾವುದು? ಸುಮಟೆ ಸಭೆಯವರು ಬಹಳ ಎಲ್ಲ ಒಳ್ಳೆಯವರು, ನೀವೆಲ್ಲ ಒಂದೇ ಗುಂಪಿನಾಗ ಅನಿಸಿದೆ. ದೇವರು ನಮಗೆ ಸ್ತೋತ್ರ, ಒಂದೇ ಗುಂಪಿನಾಗ ಅಲ್ಲ, ಒಂದನೇ ಗುಂಪಿಗೆ ನಾವು ಸೇರ್ಕೊಳ್ಳೋಣ. ಒಂದ್ ವೇಳೆ 3ನೇ ಗುಂಪಿನಾಗ 2ನೇ ಗುಂಪಿನಾಗ ಒಂದಕ್ಕೆ ನಾವು ಏನ್ ಮಾಡೋಣ, ಒಂದಕ್ಕೆ ಹೋಗಿ ಸೇರ್ಕೊಳ್ಳೋಣ. ಆ ರೀತಿಯಲ್ಲಿ ನಾವು ಸೇರುವಾಗ ತಂದೆಯಾದಂಥ ದೇವರು ನಮ್ಮನ್ನ ಅದನ್ನು ಬಲಪಡಿಸಿ ಆಶೀರ್ವದಿಸ್ತಾರೆ. ಮತ್ತು ಅದೇ ವೇಳೆಯಲ್ಲಿ ಪ್ರಿಯರೇ, ನಮ್ಮ ಜೀವನಕ್ಕೆ ಬೇಕಾದಂತ ಶಾಂತಿಯನ್ನ, ಸಮಾಧಾನವನ್ನ ದೇವರು ಯೇಸು ಸ್ವಾಮಿ ಕೊಡುವಂತ ಮಾಡಿದ್ದಾರೆ. ಇವತ್ತು ಲೋಕದಲ್ಲಿ ಎಲ್ಲ ಇದ್ರೂ ಕೂಡ ಸಮಾಧಾನ ಇಲ್ಲ, ಸಭೆಗಳಲ್ಲಿ ಸಮಾಧಾನ ಇಲ್ಲ, ರಾಜ್ಯಗಳಲ್ಲಿ, ಕುಟುಂಬಗಳಲ್ಲಿ, ಎಲ್ಲ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಸಮಾಧಾನ ಹಾಳಾಗಿ ಹೋಗ್ತಾ ಇದೆ. ಅಷ್ಟು ಮಾತ್ರವಲ್ಲ, ಇವತ್ತು ನಮ್ಮ ಚರ್ಚ್ಗಳನ್ನು ನಾವು ನೋಡುವಾಗ, ಅನೇಕ ದೊಡ್ಡ ದೊಡ್ಡ ಚರ್ಚ್ಗಳನ್ನು ನೋಡುವಾಗ ಏನಾಗ್ತದೆ, ಜನ ಚರ್ಚೆಗೆ ಯಾಕೆ ಬರ್ತಾರೆ? ಇದಕ್ಕೆ ಬರ್ತಾರೆ ಚರ್ಚೆಗೆ, ಸಮಾಧಾನ ಬೇಕು, ದೇವರು ನಮ್ಮ ಪ್ರಾರ್ಥನೆ ಕೇಳಬೇಕು, ಶಾಂತಿ ಕೇಳಬೇಕು, ನಮಗೆ ಬೇಕಾದ ಆಶೀರ್ವಾದ ಮಾಡಬೇಕು. ಅನೇಕ ಸೇರ್ಕೊಂಡು ನಾವು ಚರ್ಚೆಗೆ ಬರ್ತೀವಿ. ಪ್ರತಿ ವಾರ ಚರ್ಚಿಗೆ ಬಂದಾಗ ನಾವು ಇಲ್ಲೇ ಚಾತ್ನ ಹೊಡೆದಾಡಕತ್ರೆ ಮಾಡ್ತೇವೆ. ಚರ್ಚ್ ಬಿಟ್ಟ ತಕ್ಷಣ ಹೊಡೆದಾಡ್ಕೊಳ್ಳೋದು, ಇದೆಲ್ಲ ಘಟನೆಗಳು ನೋಡುವಾಗ ಏನಾಗ್ತದೆ, ಶಾಂತಿ ಐತ ಚರ್ಚ್ನಾಗ,
ಇವತ್ತು ಎಲ್ಲ ಅನೇಕ ಸಭೆಗಳಲ್ಲಿ ಇವತ್ತು ನಾವು ಕೊಡ್ತಾ ಇದ್ದೀವಿ ಅಂದರೆ ಚರ್ಚ್ಗಳಲ್ಲಿ ಕೂಡ ಶಾಂತಿಯ ಅರಸ ದೇವರ ಆಲಯಕ್ಕೆ ಬರಬೇಕು. ಆಗ ನಮ್ಮ ಒಬ್ಬರು ಹೇಳ್ತಾ ಇದ್ದಾರೆ ಧರ್ಮಾಧೀಶರು ಚರ್ಚ್ ಒಳಗೆ ಬಂದ ತಕ್ಷಣ ಸ್ವಾಮಿ ಬೆಲೆ ಬಂದ್ರೆ ನಾವೆಲ್ಲ ಚರ್ಚ್ ಒಳಗೆ ಬಂದ ತಕ್ಷಣ ಸ್ವಾಮಿ ಎಲ್ಲ ಕಾಣುತ್ತೆ ಬರ್ಬೇಕಾಗುತ್ತೆ. ನೋಡ್ರಿ ಎಲ್ಲ ಜನರು ನಾವೆಲ್ಲ ಬಟ್ಟೆ ಗಿಟ್ಟ ನೀಟಾಗಿ ರೆಡಿಯಾಗಿ ಚರ್ಚ್ನ ಬಂದು ಕೂತ ತಕ್ಷಣ ಸ್ವಾಮಿ ಚರ್ಚ್ನಾಗಿದ್ದಂಥ ಸ್ವಾಮಿ ಎದ್ದು ಬರ್ಬೇಕು. ನಾವು ಹೊರಗೆ ಹೋದ್ಮೇಲೆ ಸ್ವಾಮಿ ಎಲ್ಲಿ ಬರ್ತಾರಂದ್ರೆ ಒಳಗೆ ಬರ್ತಾರೆ. ಇವತ್ತು ನಮ್ದು ಇಂಥ ಕಥೆ ಆಗಿದೆ ಅಲ್ಲ, ಅನೇಕ ಸಂಪ್ರದಾಯ ಆಚಾರ ವಿಚಾರ ಇಟ್ಕೊಂಡು ನಾವು ದೇವರು ಜ್ಞಾನ ಮಾಡ್ತಾರೆ. ದೇವರು ಬೇಕಾಗಿರುವಂಥದ್ದು ನಮ್ಮ ಅಮೂಲ್ಯವಾದಂತಹ ನಮ್ರತೆಯ ಹೃದಯವನ್ನ ಸ್ವಾಮಿ ಆತ್ಮ ಅಪೇಕ್ಷೆ ಮಾಡಿ, ದೀನತೆಯ ಮನಸ್ಸನ್ನ ಯೇಸು ಸ್ವಾಮಿ ನಮ್ಮಿಂದ ಆತ್ಮ ಅಪೇಕ್ಷೆ ಮಾಡ್ತಾ ಇದ್ದಾರೆ. ಪ್ರಿಯ ದೇವರಿಂದ ನೋಡ್ರಿ ವಾಕ್ಯದಲ್ಲಿ ಕತ್ತೆ ಮರೆಯನ್ನ ಯೇಸು ಸ್ವಾಮಿ ಉಪಯೋಗ ಮಾಡ್ಬೇಕಂತ ಹೇಳಿದ್ರೆ ಕತ್ತೆ ಕೂಡ ದೀನತೆಯ ಒಂದು ಸಂಕೇತವಾಗಿದೆ. ಅಲ್ಲಿಯವರೆಗೆ ಆ ಕತ್ತೆ ಮರೆಯ ಮೇಲೆ ಯಾರು ಹತ್ತಲಿಲ್ಲ ಅಂತ ಹೇಳಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕತ್ತೆಗೆ ಎಷ್ಟು ಭಾರವನ್ನ ತನ್ನ ಯಜಮಾನ ಹೊರಿಸಿದ್ರು ಕೂಡ ಕತ್ತೆ ತನ್ನ ಯಜಮಾನಿಗೆ ಇಷ್ಟ ನನ್ನ ಭಾರ ಹೊರಿಸಿ ಅಂತ ಕೇಳ್ತಾರೆ. ಏನು ಕೇಳೋದಿಲ್ಲ, ನನ್ಗೆ ಎಷ್ಟೇ ಭಾರವನ್ನ ಅದರ ಮೇಲೆ ಹೊರಿಸಿದ್ರು ಕೂಡ ದೀನತೆಯಿಂದ ಅದನ್ನು ಹೊತ್ತುಕೊಂಡು ಹೋಗ್ತದೆ. ಸಮಾಧಾನದ ಒಂದು ಪ್ರಾಣಿಯಾಗಿ ಅದನ್ನ ಯೇಸು ಸ್ವಾಮಿ ಅದನ್ನು ನನ್ನ ಒಂದು ವಾಹನವನ್ನಾಗಿ ಅದನ್ನು ಉಪಯೋಗಿಸ್ತಾನೆ. ನೋಡಿ, ಕತ್ತೆಯನ್ನ ಸಾಮಾನ್ಯವಾಗಿ ಶಾಲೆಗಳಲ್ಲಿ ಟೀಚರ್ ಅವರು ಮಕ್ಕಳಿಗೆ ನಾವು ಕಲಿಯುತ್ತಾ ಈಗೇನು ಬಳಸ್ತಾರೆ ಗೊತ್ತಿಲ್ಲ, ಈಗ ಟೀಚರ್ ಅವರೇ ಹೇಳ್ಬೋದು. ಸಣ್ಣ ಮಕ್ಕಳು ಮತ್ತು ನಾವು ಶಾಲೆಯಲ್ಲಿ ಏನಾದರೂ ಮಾಡ್ಕೊಂಡು ಬರಲಿಲ್ಲ ಅಂದ್ರೆ ಶಾಲೆಗಳಲ್ಲಿ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಬೈಯುವ ಹಾಕೋದು ಏನಂತ ಬೈತಿದ್ರಿ, ಕತ್ತೆ ಗೊತ್ತಾಗಲ್ಲ ಅಂತ ಬೈಸ್ಕೊಂಡ್ರೆ ಅಥವಾ ಬೈದಿದ್ದೀರಾ ನೋಡ್ರಿ. ಆ ಕತ್ತೆ ಅಷ್ಟು ಒಂದು ಕನಿಷ್ಠವಾದಂಥ ರೀತಿಯಲ್ಲಿ ನಾವು ಬೈಯೋದಕ್ಕಾಗಿ ಉಪಯೋಗಿಸ್ತೀವಿ. ಮನೆಗಳಲ್ಲಿ ನಾವು ನಮ್ಮ ಮಕ್ಕಳಿಗೆ ಕೂಡ ಕೆಲಸ ಬೈಯುವಾಗ ಮಕ್ಕಳಿಗೆ ಆ ಒಂದು ಕಥೆಯನ್ನು ಉಪಯೋಗಿಸ್ತಾ ಇದ್ದೀವಿ. ಪ್ರಿಯ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂತ ಒಂದು ಕನಿಷ್ಠವಾದಂತಹ ಒಂದು ಪ್ರಾಣಿಯನ್ನ ಶ್ರೇಷ್ಠವಾದಂತ ತನ್ನ ಒಂದು ವಾಹನವನ್ನಾಗಿ ಯೆರೂಸಲೇಮ್ ಪಟ್ಟಣಕ್ಕೆ ಸ್ವಾಮಿ ಅದನ್ನು ಉಪಯೋಗಿಸುವಂತದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ಈ ವಾಕ್ಯ ಮಾಡಿ ಕತ್ತೆ ಮರೆಯನ್ನ ಸ್ವಾಮಿ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಏನಂತ ಹೇಳಿದ್ರೆ ನಾವು ತಿಳ್ಕೊಬೇಕಂತ ಹೇಳಿದ್ರೆ ಸ್ವಾಮಿ ಇವತ್ತು ನಮಗಿರ್ತಕ್ಕಂಥ ವಿದ್ಯೆ, ಸ್ಥಾನಮಾನ, ನನ್ನ ಆಸ್ತಿ, ಅಂತಸ್ತು ಯಾವುದನ್ನ ಸ್ವಾಮಿ ಮಾಡಲ್ಲ. ಆಸ್ತಿ ಬೇಕು, ಅಂತಸ್ತು ಬೇಕು, ವಿದ್ಯೆ ಬೇಕು, ಸಂಪತ್ತು ಬೇಕು, ಎಲ್ಲ ಒಳ್ಳೇದೇ. ಆದ್ರೆ ಇದನ್ನು ನೋಡಿ ದೇವರು ನಮಗೆ ನಮ್ಮನ್ನ ಸೇವೆಗೆ ಕರೆಯುವಂತವಲ್ಲ, ನನ್ನ ಸೇವೆಗೆ ನಮ್ಮನ್ನು ಉಪಯೋಗಿಸುವಂತವಲ್ಲ. ನಮ್ಮಲ್ಲಿ ದೀನತೆ ಇದ್ದಾಗ, ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು ನಾವು ಬದಿಗೊತ್ತಿದಾಗ, ದೀನತೆ ನಮ್ಮಲ್ಲಿದ್ದಾಗ ಆ ಕತ್ತೆ ಮರೆಯನ್ನ ಆಯ್ಕೆ ಮಾಡಿಕೊಂಡಂತ ಯೇಸು ಸ್ವಾಮಿ ನಮ್ಮನ್ನ ಕೂಡ ಅದನ್ನು ಉಪಯೋಗಿಸಿಕೊಂಡು ತನ್ನ ಸೇವೆಯ ಸಾಧನೆಗಳನ್ನಾಗಿ ಆತನು ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾನೆ. ಅದನ್ನು ನಾವು ಇವತ್ತೆಲ್ಲ ಏನು ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವೆಲ್ಲ ಇದ್ರೆ ಮಾತ್ರ ಸ್ವಾಮಿ ಅಂತ ಹೇಳ್ತಾನೆ ಅಂತ ತಪ್ಪು ಗ್ರಹಿಕೆಯನ್ನು ಇವತ್ತು ನಾವು ಆ ಕತ್ತೆ ಮರೆಯನ್ನು ಸ್ವಾಮಿ ತೆಕ್ಕೊಂಡು ಬರುವಾಗ ಅದಕ್ಕೆ ನಾವು ಕಲಿಬೇಕಾಗಿದೆ. ದೀನತೆಯನ್ನ, ನಮ್ರತೆಯನ್ನ ಕಲಿಯುವಾಗ ಯೇಸು ಸ್ವಾಮಿ ನಮ್ಮ ಕುಟುಂಬಗಳನ್ನ ಆಶೀರ್ವಾದ ಮಾಡ್ತೇವೆ. ಇವಾಗ ಮೂಲಕವಾಗಿ ಸೇರಿ ಬಂದಿರುವಂತಹ ನಾವೆಲ್ಲರಿಗೆ ಇನ್ನೂ ಕತ್ತಲು ಅತ್ಯಧಿಕವಾದಂತಹ ಆಶೀರ್ವಾದಗಳಿಂದ ನಮ್ಮನ್ನ ತುಂಬಿಸಲಿ. ದೇವರಿಗೆ ವಾಕ್ಯವನ್ನು ಆಶೀರ್ವಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯು ತಾಯಿಯೂ ಆಗಿರುವಂತಹ ನಮ್ಮ ದೇವರೇ, ನಿನ್ನ ಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸುವಂತ ಪ್ರಾರ್ಥಿದ್ದೇವೆ. ಶಾಂತಿಯ ಅರಸನ್ನಾಗಿ ಕರ್ತನ ಯೆರೂಸಲೇಮ್ ಪಟ್ಟಣವನ್ನ ನೀನು ಪ್ರವೇಶ ಮಾಡಿದಂತ ಈ ಒಂದು ಶುಭ ದಿನದಂದು ನಿನ್ನ ಮಕ್ಕಳಾದಂತ ನಾವು ಕೂಡ ಕರ್ತನೆ ನಮ್ಮ ಹೃದಯದ ಬಾಗಿಲಿಂದ ತೆರೆದು ಸ್ವಾಮಿ ನಿನ್ನನ್ನ ಸ್ವೀಕಾರ ಮಾಡೋದಕ್ಕಾಗಿ ನೀನು ಕೊಟ್ಟಂತ ಸಮಯಕ್ಕಾಗಿ ಸಲ್ಲಿಸ್ತೇವೆ. ನಮ್ಮ ಮಕ್ಕಳಾದಂತ ನಾವು ಕೂಡ ಕರ್ತನೆ ಈ ಲೋಕದ ಜಂಜಾಟದ ಜೀವನದಲ್ಲಿ ಶಾಂತಿಯನ್ನ, ಸಮಾಧಾನವನ್ನ ಕಳೆದುಕೊಂಡು ಜೀವಿಸುವಂತಹ ಪರಿಸ್ಥಿತಿಗಳನ್ನ ನಾವು ಬದುಕುತ್ತಿರುವಾಗ ಕರ್ತನೆ ಶಾಂತಿಯ ಅರಸನಾಗಿ ಬಂದಂತ ನಮ್ಮ ದೇವರೇ, ನಿನ್ನ ದಿವ್ಯವಾದಂತಹ ಶಾಂತಿ ಸಮಾಧಾನವನ್ನ ನಮ್ಮೆಲ್ಲರಿಗೆ ಅನುಗ್ರಹಿಸು. ನಮ್ಮಲ್ಲಿರ್ತಕ್ಕಂಥ ಅಹಂಕಾರದ ಭಾವವನ್ನು ನಾವು ತೆಗೆದುಹಾಕಿ ನಮ್ರತೆಯನ್ನ, ದೀನತೆಯನ್ನ ಹೊಂದಿಕೊಂಡು ನಿನ್ನ ಸೇವೆಯನ್ನು ನಾವೆಲ್ಲರೂ ಒಂದಾಗಿ ಮುಂದೆ ಹೋಗುವುದಕ್ಕೆ ನಿನ್ನ ಕೃಪೆಯನ್ನ ದೇವರಿಗೆ ಅನುಗ್ರಹಿಸುವುದಾಗಿ ನಾವು ನಿನಗೆ ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಕರ್ತರೆ ಈ ನಮ್ಮ ಸುಮಣಿ ಸಭೆಯನ್ನ ನಿನ್ನ ಕರೆಗಳಿಗೆ ನಾವು ಒಪ್ಪಿಸಿಕೊಳ್ತಾ ಇದ್ದೇವೆ. ಕ್ರೈಸ್ತ ಮಿಷನರಿಗಳ ಕಾಲದಿಂದ ಇಲ್ಲಿಯವರೆಗೂ ಕೂಡ ಕರ್ತನೆ
ನಮ್ಮೆಲ್ಲರನ್ನ ಅದ್ಭುತವಾಗಿ ಅತಿಶಯವಾಗಿ ಆಶೀರ್ವದಿಸುತ್ತಲೇ ಬಂದಂತ ದೇವರು ನೀನು. ಕರ್ತನೇ, ನಿನ್ನ ಮಕ್ಕಳಾದಂತ ನಾವು ಇನ್ನೂ ಹೆಚ್ಚಾಗಿ ನಿನ್ನನ್ನ ತಿಳಿದುಕೊಂಡು ನಿನ್ನ ಶಾಂತಿಯ ಸಾಧನಗಳಾಗಿ ನಾವು ಜೀವಿಸುವುದಕ್ಕೆ ನಿನ್ನ ಕೃಪೆಯನ್ನ ದೇವರೇ ಅನುಗ್ರಹಿಸು. ನಮ್ಮ ಶಾಂತಿಯನ್ನು ಕದರುವಂತ ಸೈತಾನನ ಕರ್ತನೆ ನಮ್ಮಿಂದ ನಾವು ತೆಗೆದೆಸೆಯುವಂತೆ ನಿನ್ನ ಪರಿಶುದ್ಧಾತ್ಮನ ಬಲವನ್ನು ದೇವರೇ ಅನುಗ್ರಹಿಸು. ಈ ಪವಿತ್ರವಾದ ಆರಾಧನೆಗಳಿಗಾಗಿ, ಗುಡ್ ಫ್ರೈಡೆ ಆರಾಧನೆಗಳಿಗಾಗಿ, ಎಲ್ಲ ಆರಾಧನೆಗಳಿಗಾಗಿ ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ಆ ಪವಿತ್ರವಾದಂತಹ ಶಿಲುಬೆಯ ಮೂಲಕವಾಗಿ ಶಿಲುಬೆಯ ಮೇಲಿಂದ ಬೀಳುತ್ತಿರುವಂತಹ ರಕ್ತದ ದೊಡ್ಡ ಹನಿಗಳಿಂದ ಕರ್ತನೆ ನಮ್ಮನ್ನ ನಾವು ಶುಭ್ರವನ್ನಾಗಿ ಮಾಡಿಕೊಳ್ಳುವುದಕ್ಕೆ ನಿನ್ನ ಮಹಾಕೃಪೆಯನ್ನು ದೇವರೇ ಅನುಗ್ರಹಿಸು. ಪರಿಶುದ್ಧವಾದಂತಹ ಆರಾಧನೆಯಲ್ಲಿ ತಲೆಬಾಗಿರ್ತಕ್ಕಂಥ ಎಲ್ಲ ಭಕ್ತ ಸಮೂಹದವರ ಮೇಲೆ ಆತ್ಮನ ಆಶೀರ್ವಾದ ಇರಲಿ. ಈ ಪ್ರಾರ್ಥನೆ ಕೇಳಿದ್ದು ನಮ್ಮ ಪ್ರಭು ರಕ್ಷಕರು ಆಗಿರುವ ಯೇಸು ಕ್ರಿಸ್ತನ ಅತಿ ಸುಮಧುರವಾದಂತಹ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದಾಗಿದ್ದೇವೆ ನಮ್ಮ ದೇವರೇ. ಆಮೆನ್. ಕೊನೆಯದಾಗಿ ನಾವೆಲ್ಲರೂ ಒಟ್ಟಾಗಿ ಎದ್ದು ನಿಂತು ಸಂಗೀತಗಳಲ್ಲಿ 131ನೇ ಸಂಗೀತದ 1 ಮತ್ತು 2ನೇ ಚರಣಗಳನ್ನು ಮಾಡೋಣ. ಸಂಗೀತಗಳಲ್ಲಿ 131, ಅದರಲ್ಲಿ 1 ಮತ್ತು 2ನೇ ಚರಣಗಳನ್ನು ನಾವು ಮಾಡೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾವು ಪರಿಶುದ್ಧಪಡಿಸಲ್ಪಡಲಿ, ರಾಜ್ಯದಲ್ಲಿ ಎಷ್ಟೋ ಪರಲೋಕದಲ್ಲಿ ಪ್ರಕಾರ ಕೊಡುತ್ತದೆ ನಮ್ಮಿಂದ ಆರೋಗ್ಯಕ್ಕೆ ಪಾಲಿಸು. ನಿನ್ನನ್ನು ಮಾಡಿದ ನಾವು ಸುಸಂಖ್ಯೆಯನ್ನು ವರ್ಷಗಳ ಶ್ರದ್ಧೆಗೆ ತಪ್ಪಿಸು. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಮೇಲಿದೆ ಪ್ರಯೇಕ ದೇವರ ಆಶೀರ್ವಾದ ಸದಾಕಾಲಕ್ಕೂ ನಮ್ಮೆಲ್ಲ ಸಭೆಯವರ ಸಂಗಡ ಈಗಲೂ ಯಾವಾಗಲೂ